ओम नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापः। भवति यदनुभावादेडमूकोऽपि वाग्मे जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसे निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाप्तिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्री सत्य प्रमोद गुरुराट भासतां नो हृदंबर। बंधुस्त्वं गुरुरिष्टदैवतमिति तत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मत्कुणदोषचिन्तनविधौ नूनं मनां मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थ सिद्धये। श्री गुरुभ्यो नमः। हरि ओम हरि ओम हरि ओम। नमस्तेस्तु। अशेषजन्मङ्गलानि सन्तु। श्लोकैकश्रवणपठनमात्रेण भक्तस्य श्रोतॄणां निखिल कलिकृत कल्मषापनोदनपटुतरे धर्माद्यखिल पुरुषार्थ साधने भूते अद्य रुद्राध्याय विवरणारंभे सति किंचित पूर्वकथानुवादः। हरि ओम हरि ओम हरि ओम। हरे राम 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 हरे हरे, हरे कृष्णा कृष्ण कृष्ण हरे हरे। हरे राम
ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆವರೆಗೂ 8 ಸಂಖ್ಯೆಯ ಮಹತ್ವವನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡಿದ್ದೆ. 9ರ ಮಹತ್ವ. 9ರ ಮಹತ್ವ ನಮ್ಮ ಜೀವನದಲ್ಲಿ ಬಹಳ ಮಹತ್ವ ಇದೆ. ಉಳಿದದ್ದು ಮಹತ್ವ ಇಲ್ಲ ಅಂತಲ್ಲ. ನಮ್ಮ ಜೀವನಕ್ಕೆ, ನಮ್ಮ ಸಾಧನಕ್ಕೆ ಸಂಬಂಧಿಸಿರ್ತಕ್ಕಂತಹ ಈ 9 ಬಹಳ ಮಹತ್ವಪೂರ್ಣವಾಗಿದೆ. ಧ್ರುವನ ವಂಶದಲ್ಲಿ ಒಬ್ಬ ರಾಜ ಆಗಿ ಹೋದ. ಹೆಸರು ಪ್ರಾಚೀನ ಬರಿಹಿ ಅಂತ ತಿಳ್ಕೊಳ್ಳೋದು. ಅವನಿಗೆ ಒಂದು ಹುಚ್ಚು. ಇಲ್ಲಿವರೆಗೂ ಯಾರು ಯಜ್ಞ ಮಾಡಿದ್ದಾರೆ, 1000, 10,000, ಲಕ್ಷ, ಅವರೆಲ್ಲರ ಸಂಖ್ಯೆಯನ್ನು ನಾನು ಮೀರಿಸಬೇಕು ಅಂಥೇಳಿ ಪ್ರತಿಯೊಂದು ಹಳ್ಳಿಗೆ, ನಗರಗಳಿಗೆ ಹೋಗಿ ಯಜ್ಞವನ್ನು ಮಾಡಿದ್ದಾನೆ. ಎಷ್ಟೋ ಲಕ್ಷ ಯಜ್ಞ ಮಾಡಿದ. ಯಜ್ಞ ಮಾಡಿದಂತೆ ಅವನಿಗೆ ಅಹಂಕಾರ ಹೆಚ್ಚಾಯಿತು. ಅಹಂಕಾರ ಹೆಚ್ಚಾದಾಗ ನನಗೆ ಅದ್ಭುತವಾದ ಸ್ವರ್ಗ, ಒಂದು ಯಜ್ಞ ಮಾಡಿದರೆ ಸ್ವರ್ಗ ಸಿಗ್ತದಂತೆ, ನಾನು ಅಸಂಖ್ಯ ಯಜ್ಞ ಮಾಡಿದ್ದೇನೆ, ಅಸಂಖ್ಯ ಅಪ್ಸರೆಯರ ಜೊತೆಗೆ ನನಗೆ ಸ್ವರ್ಗದಲ್ಲಿ ಸುಖ ಸಿಗ್ತದೆ ಅಂತ ಅನ್ನೋ ಕಲ್ಪನೆಯಲ್ಲಿದ್ದಾನೆ. ಒಂದು ಸಲ ನಾರದರು ಅವನ ಹತ್ರ ಬರ್ತಾರೆ. ಬಂದು ಅವನಿಗೆ ಹೇಳ್ತಾರೆ, ಹೇಗಿದ್ದೀಯಪ್ಪ ರಾಜ, ಹೇಗಿದ್ದೆ ಅಂತ. ಅವರಿಗೆ ಆದರ ಸತ್ಕಾರ ಏನು ಮಾಡಬೇಕು ಎಲ್ಲವನ್ನೂ ಮಾಡಿದ್ದಾನೆ. ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವನು ಕೇಳ್ತಾನೆ, ಒಂದು ಪ್ರಶ್ನೆ ಕೇಳಬೇಕಾಗಿದ್ದು ನಾರದರೆ, ಎಲ್ಲ ಲೋಕ ತಿರುಗಾಡ್ತಾ ಇರ್ತೀರಿ, ಸ್ವರ್ಗಕ್ಕೆ ಯಾವಾಗಾದ್ರೂ ಹೋಗಿದ್ರ? ಹೋಗಿದ್ದೆ, 4 ದಿವಸದಿಂದ ಅಲ್ಲೇ ಇದ್ದೆ ನಾನು. ಅಲ್ಲಿ ಏನಾದರೂ ಈ ಪ್ರಾಚೀನ ಬರಿಗೋಸ್ಕರ ಸ್ಪೆಷಲ್ ವ್ಯವಸ್ಥೆ, ಸ್ವರ್ಗದಲ್ಲಿ ಸ್ಪೆಷಲ್ ನಗರ ಮಾಡ್ತಾ ಇದ್ದಾರೇನು? ಯಾಕಪ್ಪ ಈಗ ಕೇಳ್ತಾ ಇದ್ದೀರಿ? ನೋಡ್ರಿ, ಒಂದು ಯಜ್ಞ ಮಾಡಿದ್ರೇ ಸ್ವರ್ಗ ಸಿಗ್ತದಂತೆ. ನಾನು ಎಷ್ಟು ಯಜ್ಞ ಮಾಡಿದ್ದೇನೆ, ಸ್ವರ್ಗದಲ್ಲಿ ಒಂದು ಸ್ಪೆಷಲ್ ಊರು ನನ್ನ ಹೆಸರಿನೆಲ್ಲ ಆಗಬೇಕು, ತಯಾರು ನಡೆದಿರ್ಬೋದಲ್ಲ. ನಾರದರು ವಿಚಾರ ಮಾಡಿ, ಇಲ್ಲ ಅಲ್ಲೇನು ಕಾಣಿಸ್ಲಿಲ್ಲ, ಆದರೆ ನಿನ್ನೆ ನಾನು ನರಕಕ್ಕೆ ಹೋಗಿದ್ದೆ. ಅಲ್ಲೊಂದು ದೊಡ್ಡ ಗ್ರೌಂಡ್, ಆ ಗ್ರೌಂಡ್ನಲ್ಲಿ
ಅನೇಕ ಕ್ರೂರ ಮೃಗಗಳನ್ನು ಕಟ್ಟಿದ್ರು, ಒಂದಕ್ಕಿಂತ ಒಂದು ಕ್ರೂರ, ಸಿಂಹ, ಹುಲಿ, ಅದು ಇದು. ನಾನು ಕೇಳಿದೆ, ಇಷ್ಟೆಲ್ಲ ದೊಡ್ಡ ಗ್ರೌಂಡ್ ಯಾಕಪ್ಪ, ಇಷ್ಟೆಲ್ಲ ಕ್ರೂರ ಮೃಗಗಳು? ಒಬ್ಬನು ಭೂಲೋಕದಲ್ಲಿದ್ದಾನೆ, ಅವನಿಗೋಸ್ಕರ ನರಕದ ವ್ಯವಸ್ಥೆ ಅಂತ ಹೇಳಿದ್ರು. ನಾನು ಕೇಳಿದೆ, ಆ ರಾಜ ಯಾವ ಬರ್ತಾನಲ್ಲ ಅವನೇನು ತಪ್ಪು ಮಾಡಿದ್ದಾನೆ? ಬಹಳ ಯತ್ನ ಮಾಡಿದ್ದಾನೆ, ಅಸಂಖ್ಯ ಯತ್ನಗಳನ್ನು ಮಾಡಿದ್ದಾನೆ. ಯಜ್ಞ ಮಾಡಿದವನು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದು, ನರಕಕ್ಕೆ ಕರ್ಕೊಂಡು ಬರ್ತಾ ಇದ್ದೀರಾ? ಇಲ್ಲ, ಅವನು ಭಗವತ್ ಪ್ರೀತಿಗೋಸ್ಕರ ಯಜ್ಞವನ್ನು ಮಾಡಲಿಲ್ಲ, ನನಗೆ ಕೀರ್ತಿ ಬೇಕು ಅಂತ ಯಜ್ಞ ಮಾಡಿದ್ದಾನೆ. ಎಷ್ಟು ಪ್ರಾಣಿಗಳನ್ನು ಬಲಿ ಕೊಟ್ಟಿದ್ದಾನಲ್ಲ, ಅವೆಲ್ಲ ಅಂಥ ಪ್ರಾಣಿಗಳು ಅವೇ ಇಲ್ಲಿ ಕ್ರೂರ ಮೃಗಗಳಾಗಿ ಅವನಿಗೆ ದಾರಿ ಕಾಯ್ತಾ ಇದೆ. ಬಂದ ಹಾಕಣಕ್ಕೆ ಚಿಂದಿ ಮಾಡಿ ಅವನನ್ನು ಹರಿದು ಹಾಕಿ ತಿನ್ನಬೇಕು ಅಂತ ತಿಳ್ಕೊಂಡಂತೆ. ಪ್ರಾಚೀನ ಬರಿ ಕೇಳಿದೆ, ಯಾರಪ್ಪ ಇವನು? ನಾರದರು ಹೇಳಿದ್ರು, ಅವ್ರು ನಿನ್ನ ಹೆಸರು ಹೇಳಿದ್ರು, ಪ್ರಾಚೀನ ಬರಿಗೋಸ್ಕರ ಸ್ಪೆಷಲ್ ನರಕ ಅಂತ ತಿಳ್ಕೊಂಡಂತೆ. ನನಗೆ ನರಕ? ಹೌದಪ್ಪ. ಯಾವ ಉದ್ದೇಶಕ್ಕೆ ಯಜ್ಞೆ ಮಾಡಿದ್ದೆ ಹೇಳು? ದೇವರು ಒಲಿಲಿ ಅಂತ ಯಜ್ಞೆ ಮಾಡಿದ್ಯಾ? ಭಗವಂತ ಅನುಗ್ರಹ ಆಗಲಿ ಅಂತ ತಿಳ್ಕೊಂಡಂತ ಯಜ್ಞೆ ಮಾಡಿದ್ದೀಯಾ? ಹೇಳು. ಕೇವಲ ಕೀರ್ತಿ ಹೆಸರು ಬರಬೇಕು. ಎಷ್ಟು ಪ್ರಾಣಿಗಳನ್ನು ಬಲಿ ಕೊಟ್ಟಿದ್ದು ಹೇಳು? ಗಾಬರಿ ಆಗ್ತು. ಪ್ರಾಚೀನ ಬರಿಗೆಲ್ಲ ಸಂಪೂರ್ಣ ಶರೀರದಲ್ಲಿ ಬೆವರು ಬಂತು. ನಾರದರ ಕಾಲಿಗೆ ಬಿದ್ದ. ನಾರದರು ಹೇಗಾದರೂ ನರಕದಿಂದ ಉದ್ಧಾರ ಮಾಡಿ. ಹಾಗೆ ಕೇಳ, ನಾನು ತತ್ವಜ್ಞಾನ ಉಪದೇಶ ಮಾಡ್ತೇನೆ ಕೇಳು. ಒಬ್ಬ ರಾಜ ಹಿಮಾಲಯವನ್ನು ದಾಟಿ ಹಿಮಾಲಯದ ದಕ್ಷಿಣಕ್ಕೆ ಬಂದ. ಅಲ್ಲೊಂದು ನಗರ ಕಾಣಿಸ್ತು ಅವನಿಗೆ. ಆ ನಗರದ ಸುತ್ತಲೂ ಕಂದಕ ಇತ್ತು. ಸಂಪೂರ್ಣ ಸುತ್ತಲೂ ಕೋಟೆಗೋಡೆಗಳಿದ್ದು. ಆ ನಂತರ ಆ ಊರಿಗೆ ಸಾಮಾನ್ಯ 4 ದಿಕ್ಕೆ ಒಂದೊಂದು ಮಹಾದ್ವಾರ ಇರ್ತದೆ. ಆ ಊರಿಗೆ 9 ದ್ವಾರಗಳಿದ್ದು. ಒಳಗೆ ಪ್ರವೇಶ ಮಾಡಿದ. ನೋಡ್ತಾನೆ, ಹೈವೇಗಳಿವೆ, ಸಬ್ವೇಗಳಿವೆ. ಆ ನಂತರ ಅಲ್ಲಿ 10 ತರಹದ ಗ್ರೌಂಡ್ಗಳಿವೆ. ರಾಜಮಹಲ್ ಇದೆ, 7 ಅಂತಸ್ತಿನ ರಾಜಮಹಲ್ ಇದೆ. ಅದು ಊರೆಲ್ಲ ಖಾಲಿ. ಇವನು ತಾನು ಇರಬೇಕು ಅಂತ ಬಯಸಿದ. ಆಗ ಎದುರಿನಿಂದ ಒಬ್ಬಳು ಹೆಣ್ಮಗಳು ಬರೋದು ಕಾಣಿಸ್ತು. ಭಾಳ ಸುಂದರಿಯಾಗಿರ್ತಕ್ಕಂಥ ಹೆಣ್ಮಗಳು. ಅವಳ ಎದುರಿನಲ್ಲಿ ಒಂದು 5 ಹೆಡೆಯ ನಾಗ ಹೆಡೆ ಆಡಿಸ್ತಾ ಬರ್ತಾ ಇತ್ತು. ಅದರ ಹಿಂದೆ ಅವಳ ಹಿಂದೆ 11 ಜನ ಅವಳನ್ನು ಕಾಯ್ತಾ ಇತ್ತು. ಅವಳು ನಡೀತಾ ಇವನ ಹತ್ರ ಬಂದು ಹೇಳಿದ್ಲು, ಇವರನ್ನ ರಾಜ ಯಾರು, ನಾನು ರಾಣಿ ಆಗಬೇಕಾಗಿದೆ. ಅವನು ಹೇಳಿದ, ನಾನೇ ರಾಣಿ ಅಂತ, ನಾನೇ ರಾಜ, ಯಾರಿಲ್ಲ, ನಾನು ರಾಜ್ಯವನ್ನು ವಶ ಮಾಡಿಕೊಂಡಿದ್ದೇನೆ. ಹಾಗೆ ನನ್ನ ಹೆಂಡತಿ ಆಗ್ತೇನೆ. ನಾವಿಬ್ಬರು ಮದುವೆ ಆದ. ಆನಂತರ ಪಂಚಪ್ರಸ್ಥವನದಲ್ಲಿ ಆ ಊರಿನ ಹೊರಗೆ ಶತ್ರುಗಳು ಆಕ್ರಮಣ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಆಗ ಇವಳಿಗೆ ಬರ್ತೇನೆ ಅಂತೇಳಿ ಅಲ್ಲಿ ಹೋಗಿ ಶತ್ರುಗಳನ್ನು ದೂರ ಮಾಡಿ ತಿರುಗಿ ಬಂದ ಆ ಕ್ಷಣಕ್ಕೆ ಅವನಿಗೆ ಗೊತ್ತಾಯಿತು ತನ್ನ ಹೆಂಡತಿ ಕ್ರೋಧ ಭವನದಲ್ಲಿದ್ದಾಳೆ ಅಂತ ತಿಳ್ಕೊಂಡಂತೆ. ಅವಳನ್ನು
ಸಮಾಧಾನ ಪಡಿಸುವುದಕ್ಕೋಸ್ಕರ ಕ್ರೋಧ ಭವನಕ್ಕೆ ಬಂದಿದ್ದಾನೆ. ಸಮಾಧಾನ ಮಾಡ್ತಾ ಮಾಡ್ತಾ 110 ಜನ ಗಂಡಸ ಮಕ್ಕಳು, 1100 ಜನ ಹೆಣ್ಮಕ್ಳು ಹುಟ್ಟಿದ್ದಾರೆ. ಆ ನಂತರ ಒಂದು ದಿವಸ ಅವಳು ಹೋಗ್ಬಿಡ್ತಾಳೆ. ಇವನಿಗೆ ಕೊನೆ ಕಾಲ ಬರ್ತದೆ, ಹೋಗೇ ಬಿಡ್ತಾಳೆ, ಅವ್ರು ಇರ್ತಾಳೆ. ಕೊನೆ ಕಾಲದಲ್ಲಿ ಅಯ್ಯೋ ನಾನು ಹೋದ್ಮೇಲೆ ಅವಳು ಗತಿ ಏನು ಅಂತ ತಿಳ್ಕೊಂಡು ಅಂತೇಳಿ ಅವನನ್ನೇ ನೆನೆಸ್ತಾ ರಾಜ ಸತ್ತೋಗ್ತಾನೆ. ಕೊನೆಗೆ ಹೆಂಡತಿಯನ್ನು ನೆನೆಸಿದ್ರಿಂದ ಹೆಣ್ಣಾಗಿ ಹುಡ್ತಾನೆ. ಪಾಂಡ್ಯ ದೇಶದ ರಾಜನ ಮದುವೆ ಆಗ್ತಾಳೆ. ಅವನು ಈ ನಗರದ ರಾಜನಾಗಿದ್ದಾಗ ಅವನ ಹೆಸರು ಪುರಂಜನ ಅಂತ ಹೇಳಿ. ಅವನು 2ನೇ ಜನ್ಮ ತೆಗೆದುಕೊಂಡ ಪುರಂಜನಿ ಆಗ್ತಾನೆ. ಆಗ ರಾಜನ ಜೊತೆಗೆ ಮದುವೆ ಆಗ್ತದೆ. ರಾಜ ಅಕಸ್ಮಾತ್ ಸತ್ತೋಗ್ತಾನೆ. ರಾಜನ ಕಲೇವರದ ಜೊತೆಯಲ್ಲಿ ಮಂತ್ರಿಗಳು ಹೇಳ್ತಾರೆ, ನಡೆ ನೀನು ಆ ಚಿತೆಯ ಮೇಲೆ ಏರಬೇಕು, ಗಂಡನ ಜೊತೆ ಸಾಗಮನ ಮಾಡಬೇಕು ಅಂತ ತಿಳ್ಕೊಂಡಂತೆ. ಈ ಕಡೆಗೆ ಪ್ರಾಚೀನ ಬರಿಗೆ ಪೇಷನ್ಸ್ ಮುಗೀತು. ನಾರದರೆ ತತ್ವಜ್ಞಾನ ಉಪದೇಶ ಮಾಡು ಅಂತ ತಿಳ್ಕೊಂಡಂತ ಹೇಳಿದರೆ, ರಾಜಾರಾಣಿ ಕಥೆ ಹೇಳ್ತಾ ಇದ್ದೀರಿ, ನನಗೆ ನರಕದ ಭಯದಿಂದ ಎದೆ ಡಬ 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 ಅಂತ ಇದೆ, ಮೈಯಲ್ಲೇ ಬರ್ತಾ ಇದೆ, ಹೇಗೆ ಈ ಪಾಪದಿಂದ ನಾನು ಮುಕ್ತನಾಗಬೇಕು ಹೇಳು ಅಂತ ತಿಳ್ಕೊಂಡಂತೆ, ಹೇಳ್ರಿ ಅಂತ ತಿಳ್ಕೊಂಡಂತೆ. ನಾರದರು ಅದೇ ಹೇಳ್ತಾ ಇದ್ದೇನಪ್ಪ. ಆ ಪುರಂಜನ ಜೊತೆಗೆ ಒಬ್ಬ ಮಿತ್ರ ಬಂದಿದ್ದ. ಬರುವಾಗ ಮಿತ್ರನ ಜೊತೆಗೆ ಬಂದ, ಮಿತ್ರನೇ ಮರೆತು ಬಿಟ್ಟ. ಹೀಗಾಗಿ ಇಷ್ಟೆಲ್ಲ ಅನಾಹುತ ಆಯಿತು. ರಾಜ ಹೇಳಿದ, ನನಗೇನು ಅರ್ಥ ಆಗಲಿಲ್ಲ. ಇದೇಪ್ಪ ಹಿಮಾಲಯದ ದಕ್ಷಿಣ ಭಾಗದಲ್ಲಿ ಇರುವುದು ಭಾರತ ದೇಶ. ಅಲ್ಲಿ ಒಂದು ನಗರ ಅಂದರೆ ಮನುಷ್ಯ ಶರೀರ, ಇದರ ಸುತ್ತಲೂ ಕೋಟೆ ಗೋಡೆ ಅಂತ ಕೊಂಡಂತಂದ್ರೆ ಚರ್ಮ, ಕಂದಕ ಅಂತಂದ್ರೆ ಇದರ ಹೊಟ್ಟೆ. ಈ ದೇಹದಲ್ಲಿ ಪ್ರವೇಶ ಮಾಡಿದ ರಾಜ ಅಂದರೆ ಜೀವ. 9 ದ್ವಾರಗಳಿಂದ ಕೂಡಿದ, ನವದ್ವಾರಗಳಿಂದ ಕೂಡಿದ ಈ ಮನುಷ್ಯ ಶರೀರದಲ್ಲಿ ಅವನು ಪ್ರವೇಶ ಮಾಡಿದ. ಹೈವೇಗಳು, ಪ್ರಮುಖ ನಾಡಿಗಳು, ಸಬ್ವೇಗಳು, ಸಣ್ಣ ಸಣ್ಣ ಅನೇಕ ಅಸಂಖ್ಯ ನಾಡಿಗಳು, ಕ್ರೀಡಾಗ್ರಹ, 10 ಇಂದ್ರಿಯಗಳಿರುವ ಗೋಲಕಗಳು, ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳ ಗೋಲಕಗಳು, ಬಂದಿರತಕ್ಕಂತಹ ಹೆಣ್ಮಗಳು ಅವಳೇ ಸಂಸ್ಕಾರಹೀನವಾದ ನಮ್ಮ ಬುದ್ಧಿ, ವಿವೇಕರಹಿತವಾದ ಬುದ್ಧಿಯೇ ಹೆಂಡತಿ. ಆ ಬುದ್ಧಿಗೆ ಹಗಲು ಸಂರಕ್ಷಣೆ ಮಾಡ್ತಕ್ಕಂಥವುಗಳು 11 ಜನ, 10 ಇಂದ್ರಿಯ ಮತ್ತು ಮನಸ್ಸು. ರಾತ್ರಿ ಮಲಗಿದಾಗ ಅವಳನ್ನು ಸಂರಕ್ಷಣೆ ಮಾಡತಕ್ಕಂಥ 5 ಹೆಡೆಯ ಆ ಸರ್ಪ ಅಂತಿಕೊಂಡಂತಂದ್ರೆ ಅಹಂಕಾರ ಪಂಚಕ. ಈ ಮನಸ್ಸನ್ನ, ಈ ಅಸಂಸ್ಕೃತ ಮನಸ್ಸನ್ನು, ಅಸಂಸ್ಕೃತ ಬುದ್ಧಿಯನ್ನು, ಯಾಕೆ ಅದು ದಿನಾಲು ಒಂದೊಂದು ಬೇಡಿಕೆ ಅದು ಅವಳದು. ಮನಸ್ಸು ದಿನ ಒಂದೊಂದು ಏನೇನೋ ಬೇಯಿಸ್ತದೆ, ಏನೇನೋ ಬೇಡ್ತದೆ. ಈ ಬಯಕೆಯನ್ನು ಪೂರೈಸ್ತಾ 110 ಜನ ಮಕ್ಕಳು ಹುಟ್ಟಿದರು.
ಮನುಷ್ಯನ ಮುಖ್ಯ ಬೇಡಿಕೆಗಳು 110. ಮನುಷ್ಯನ ಅಮುಖ್ಯ ಬೇಡಿಕೆಗಳು 1100. ಇಂಥ ಸುಂದರವಾದ ಶರೀರ, ರಾಜ್ಯವನ್ನು ಚೆನ್ನಾಗಿ ಆಳಿ, ಕೇವಲ ಆ ಮನಸ್ಸಿನ ಮಾತನ್ನು ಕೇಳದೆ, ಆ ಇಂದ್ರಿಯಗಳ ಲೋಭಕ್ಕೆ ಬೀಳದೆ, ಯಾವನು ತನ್ನ ಕೈ ಹಿಡಿದುಕೊಂಡು ಬಂದಿದ್ದನಲ್ಲ ಅವಿಜ್ಞಾತ ಸಖ, ಅವನೇ ಶ್ರೀಹರಿ, ಅವನ ಕೈ ಹಿಡಿದುಕೊಂಡು ಅವನನ್ನೇ ನೆನೆಸ್ತಾ ಇದ್ದರೆ ಅವನಿಗೆ ನರಕ ಏಕೆ? ಸ್ವರ್ಗಕ್ಕಿಂತಲೂ ಕೇವಲ ಸ್ವರ್ಗ ಅಲ್ಲ, ನರಕದಿಂದ ಪಾರಾಗಿಂತ ಹಾಗೆ ಆಗ್ತಾನೆ. ಸ್ವರ್ಗಕ್ಕಿಂತ ಹೆಚ್ಚು ಮೋಕ್ಷ ಸಿಗ್ತದೆ. ಮನುಷ್ಯ ಶರೀರ ಬಹಳ ದುರ್ಲಭಪ್ಪ. ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ. ಪ್ರಹ್ಲಾದರಾಜ ದೈತ್ಯ ಬಾಲಕರಿಗೆ ಹೇಳ್ತಾ ಇದ್ದಾನೆ, ಮನುಷ್ಯ ಜನ್ಮ ದುರ್ಲಭ. 83,99,999 ಯೋನಿಗಳನ್ನು ದಾಟಿ ಬಂದ ಮೇಲೆ ಸಿಗುವ ಒಂದು ಬೋನಸ್ ಮನುಷ್ಯ ಶರೀರ. ಈ ಶರೀರ ಸಿಕ್ಕಾಗ, ಈ 9 ಭಾಗಗಳಿಂದ ಸಹಿತವಾದಂಥ ಶರೀರ ಸಿಕ್ಕಾಗ, ಈ ಶರೀರ, ಮನುಷ್ಯ ಶರೀರ ಪರಮಾತ್ಮ ಕೊಟ್ಟದ್ದು ಭಗವಂತನನ್ನು ಕಾಣುವುದಕ್ಕೋಸ್ಕರ. ಅನೇಕ ಸಲ ನಾನು ಹೇಳಿದ್ದೇನೆ, ಮನುಷ್ಯನನ್ನು ಹುಟ್ಟಿಸಿದ ಬ್ರಹ್ಮದೇವರಿಗೆ ಮನುಷ್ಯನ ಹುಟ್ಟಿದ ಕ್ಷಣಕ್ಕೇನೆ ಬಹಳ ಸಂತೋಷವಾಯಿತಂತೆ. ಸಂತೋಷವಾದಾಗ ಆವಾಗ ಯಾಕೆ ಸಂತೋಷ ಆಯಿತು? ಬ್ರಹ್ಮಾವಬೋಧ ಧಿಷಣಂ ಮುದಂ ಆಪದೇವ. ಯಾವ ಮನುಷ್ಯ ಜನ್ಮದಲ್ಲಿ ವಿವೇಕ ಶಕ್ತಿಯಿಂದ ಸಹಿತನಾಗಿ ಯುಕ್ತಾಯುಕ್ತ ವಿಚಾರಗಳಿಂದ ತಿಳಿದುಕೊಂಡು ಭಗವಂತನ ಮಹಿಮೆಯನ್ನು ಅರ್ಥ ಮಾಡಿಕೊಂಡು ಅವನಲ್ಲಿ ಭಕ್ತಿ ಮಾಡಿ ಮೋಕ್ಷ ಪಡೀಲಿಕ್ಕೆ ಸಾಧ್ಯತೆ ಇರುವ ಒಂದೇ ಒಂದು ಜನ್ಮ ಪುನಃ ಪುನಃ ಸಿಕ್ಕೋದಿಲ್ಲ. ನಾವು ಅನೇಕ ರೀತಿಯ ಪ್ರಯತ್ನ ಮಾಡ್ತಾ ಇದ್ದರೆ, ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗಾದಿಗಳನ್ನು ಮಾಡ್ತಾ ಇದ್ದರೆ, ಅದು ಅಪೂರ್ಣವಾಗಿದ್ದರೆ, ಶುಚೀನಾಂ ಶ್ರೀಮತಾಂಗೆ ಹೇ ಯೋಗ ಭ್ರಷ್ಟೋ ವಿಜಾಯತೆ. ಮುಂದಿನ ಜನ್ಮದಲ್ಲಿ ಒಳ್ಳೆಯ ಸುಸಂಸ್ಕೃತರ ಮನೆಯಲ್ಲಿ ನಮಗೆ ಜನ್ಮ ಸಿಗ್ತದೆ. ಇಲ್ಲದೇ ಇದ್ರೆ ನಾಯಿಯೋ, ನರಿಯೋ, ಹಂದಿಯೋ, ಕ್ರಿಮಿಯೋ, ಕೀಟವೋ ಏನೋ ಆಗಿ ಹುಟ್ಟಿ ದುಃಖ ಅನುಭವಿಸಬೇಕಾಗ್ತದೆ. ಎಂಥ ಮಹತ್ವಪೂರ್ಣವಾದ ಸಾಧನ. ಆದರೆ ಆ ಸಾಧನದ ಉಪಯೋಗ ಮರೆತರೆ ಅಷ್ಟೇ ಡೇಂಜರಸ್. ಅನೇಕ ರೀತಿಯಾದಂಥ ದುಃಖಕರವಾದ ಯೋನಿಗಳಲ್ಲಿ ಬೀದಿ ನಾಯಿಯಾಗಿ ಜನರಿಂದ ಕಲ್ಲು ಹೊಡಿಸ್ಕೊತಿರ್ಬೇಕಾಗ್ತದೆ. ಇಂಥ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ನವದ್ವಾರದಿಂದ ಯುಕ್ತವಾದಂತಹ ಈ ಶರೀರ ಪರಮಾತ್ಮ ನಮಗೆ ಪರೀಕ್ಷೆ ಮಾಡೋದಕ್ಕೋಸ್ಕರ ಕೊಟ್ಟಿದ್ದ. 9 ಕಡೆಯಿಂದ ಸುಖ ಅನುಭವಿಸಲಿಕ್ಕೆ ಸಾಧ್ಯತೆ ಇದೆ. ಕಣ್ಣಿನ ಸುಖ, ಕಿವಿಯ ಸುಖ, ನಾಲಿಗೆಯ ಸುಖ, ಘ್ರಾಣದ ಸುಖ, ಸ್ಪರ್ಶ ಸುಖ, ಕೈಯಿಂದ, ಕಾಲಿನಿಂದ, ಆನಂತರ ವಿಸರ್ಜನಾಂಗಗಳಿಂದ, ಬಾಯಿಯಿಂದ ಬೇಕಾದಷ್ಟು ಸುಖಗಳನ್ನು ಅನುಭವಿಸ್ಬೋದು. ಇಂತಹ ವಿಚಿತ್ರವಾದ ಸುಖದ ಹಿಂದೆ ಬಿದ್ದು ಈ ನೌಕೆ ನಮ್ಮನ್ನು ಸಂಸಾರ ಸಾಗರದಿಂದ ದಾಟಿಸ್ತದೆ. ಆದರೆ ಈ ನೌಕೆಗೆ 9 ತೂತುಗಳಿವೆ. ಅಂಬಿಗಾನ ನಿನ್ನಮ್ಮ ಅಂಬಿದೆ. 9 ಛಿದ್ರಗಳು ಅಂಬಿಗ. ಆ ಜೊತೆಗೆ ಕಾಮಕ್ರೋಧಾದ 6 ತೆರೆಗಳು ಕೂಡ ಇದೆ. ಪರಮಾತ್ಮ ಈ ಛಿದ್ರದಿಂದ ನೀರು ಒಳಗೆ ಬರೋದ್ರೊಳಗಾಗಿ ಪರಮಾತ್ಮ ನನ್ನನ್ನು ಉದ್ಧರಿಸು,
ಭಗವಂತ ನಿನ್ನ ಕಡೆಗೆ ನನ್ನನ್ನು ಕರೆದುಕೊಂಡು ಹೋಗು. ದೇವರು ಮನುಷ್ಯ ಶರೀರವನ್ನು ಕೊಟ್ಟು ಅದರ ಜೊತೆಗೆ ದೊಡ್ಡ ಪರೀಕ್ಷೆಯನ್ನು ಕೂಡ ಕೊಟ್ಟಿದ್ದಾನೆ. ಹೇಳಿದ್ದಾನೆ, ಈ ಡ್ರಮ್ ನೀರು ತುಂಬಿಸು. ಆದರೆ ಅವನು ಕೊಟ್ಟಿರ್ತಕ್ಕಂಥ ಮಡಕೆ 9 ತೂತಿದ್ದ ಮಡಕೆ. ಸಾವಕಾಶ ಮಾಡಿದ್ರೆ ನೀರು ತುಂಬಿ ಸಾವಕಾಶ ಅಲ್ಲಿ ಹೋದರೆ ನೀರು ಖಾಲಿ ಆಗ್ತದೆ. ತುಂಬಬೇಕು, ಓಡ್ತಾ ಹೋಗಿ ಅಲ್ಲಿ ತುಂಬ್ತಾ ಇರಬೇಕು. ಅದೇ ಪುಣ್ಯ. ಸ್ವಲ್ಪ ಅಲ್ಲಿ ಇಲ್ಲಿ ಇಂದ್ರಿಯಗಳನ್ನು ಹರಿಬಿಡದೆ ವ್ಯರ್ಥವಾಗಿ ಇಂದ್ರಿಯಗಳಿಗೆ ಅಲ್ಲಿ ಇಲ್ಲಿ ಕಳಿಸದೆ ಹೊರಗೆ ಹೋಗ್ತಕ್ಕಂಥ ಇಂದ್ರಿಯಗಳನ್ನು ಅಂತರ್ಮುಖಿಯನ್ನಾಗಿ ಮಾಡಿದರೆ ಆ 9 ಛಿದ್ರಗಳು ಬಂದಾಗಿಬಿಡ್ತವೆ. ಆ 9 ಛಿದ್ರಗಳನ್ನು ಸೀಲ್ ಮಾಡಬೇಕು. ಸೀಲ್ ಮಾಡಬೇಕು ಅಂತಂದ್ರೆ ಏನು? ಹೊರಗೆ ಮುಖ ಇದ್ದದ್ರ ಮುಖ ಮುಚ್ಚಿ ಅದನ್ನು ಅದರದ್ದು ಒಳಗೆ ಅದರ ಮುಖ ಆಗುವಂತೆ ಮಾಡಬೇಕು. ಇದಕ್ಕೇನೆ ಅಂತರ್ಮುಖಿಯಾಗಿ ಪರಮಾತ್ಮನನ್ನು ಕಾಣ್ತಕ್ಕಂಥ ಕ್ರಮ. ಆ 9 ಸೀಲ್ಗಳು ಯಾವುದು ಗೊತ್ತೇ? 9 ಸೀಲ್ ನವವಿಧ ಭಕ್ತಿ. ನವಛಿದ್ರಗಳಿಂದ ಯುಕ್ತವಾದ ಈ ಶರೀರದಿಂದ ಪುಣ್ಯ ಹರಿದು ಹೋಗದಂತೆ, ಆ ಪುಣ್ಯ ಜ್ಞಾನಾದಿಗಳು ಸುರಕ್ಷಿತವಾಗಿರುವಂತೆ ಮಾಡಬೇಕಾಗಿದ್ದರೆ 9 ಎಂಸೀಲ್ಗಳಿವೆ. ಎಂಸೀಲ್ಗಳು ತೂತು ಮುಟ್ಟೋದಕ್ಕೋಸ್ಕರ ಎಂಸೀಲ್ ಉಪಯೋಗಿಸ್ತೀವಲ್ಲ, ಆ ಎಂಸೀಲ್ಗಳು ಯಾವುದು? ಅವರೇ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತಾ ಭಕ್ತಿ ನವಲಕ್ಷಣ ಕ್ರಿಯತೆ ಭಗವತ್ಯದ್ಧ ತನ್ಮನ್ನೆ ಅಧೀತಮುತ್ತಮಂ. ಯಾವ ವ್ಯಕ್ತಿ ದೈತ್ಯ ಬಾಲಕರಿಗೆ ಉಪದೇಶ ಮಾಡಿದ್ದ ದುರ್ಲಭಂ ಮಾನುಟಂ ಜನ್ಮ, ಅದೇ ಪ್ರಹ್ಲಾದ ತಮ್ಮಪ್ಪ ಕೇಳಿದಾಗ ಹೇಳ್ತಾನೆ, ಮನುಷ್ಯನ ಜೀವನದ ಸಾರ್ಥಕತೆ ಯಾವುದರಲ್ಲಿದೆ? ಅವರಪ್ಪನಿಗೆ ಹೇಳ್ತಾನಪ್ಪ, ಈ ಮನುಷ್ಯ ಜನ್ಮದ ನವಛಿದ್ರಗಳಿಂದ ಪುಣ್ಯ ಹರಿದು ಹೋಗುವ ಬದಲಾಗಿ ಶ್ರವಣ ಮನನಾದ 9 ವಿಧವಾಗಿರ್ತಕ್ಕಂಥ ಸಾಧನಗಳು, ಈ ಸಾಧನಗಳು ಅಂತನ್ನೋ ಸೀಲಿನಿಂದ 9 ಛಿದ್ರಗಳಿಂದ ಮನಸ್ಸು ಹೊರಗೆ ಹೋಗದಂತೆ ಆ ಮನಸ್ಸು ಅಂತರ್ಮುಖಿ ಆಗಬೇಕು. ಆ ಪ್ರವಾಹ ಹೊರಗೆ ಹೋಗೋ ಪ್ರವಾಹ ಅಂತರ್ಮುಖಿ ಆಗಬೇಕು. ಇದನ್ನೇ ಕಠೋಪನಿಷತ್ ನಮಗೆ ಹೇಳ್ತದೆ. ಪರಾಂಚುಖಾ ನಿತ್ಯ ತೃಣಾತ್ ಸ್ವಯಂಭೂ ತಸ್ಮಾತ್ ಪರಾಕ್ ಪಶ್ಯತಿ ನಾಂತರಾತ್ಮನ್. ಪುಣ್ಯದ ಪ್ರವಾಹ, ತಿಳುವಳಿಕೆಯ ಪ್ರವಾಹ, ಜ್ಞಾನದ ಪ್ರವಾಹ 9 ಛಿದ್ರಗಳಿಂದ ಹೊರಗೆ ಹೋಗ್ತಾ ಇದೆ. ಆದರೆ ಬುದ್ಧಿವಂತನಾಗಿರ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ, ಹೊರಗೆ ಹೋಗುವ ಆ ಮನಸ್ಸು ಬುದ್ಧಿಗಳ ಪ್ರವಾಹವನ್ನು ಅಂತರ್ಮುಖಿಯನ್ನಾಗಿ ಮಾಡ್ತಾನೆ. ಹೊರಗೆ ಪ್ರವಾಹ ಇದೆ, ಅದನ್ನು ಮುಚ್ಚಿ ಅದು ಒಳಗೆ ಬರುವಂತೆ ಮಾಡ್ತಾನೆ. ಅದರ ಹೊರಗೆ ಹೋಗುವ ಟ್ಯೂಬು ವಾಪಸ್ ತಿರುಗಿ ಕಡೆ ತಿರುಗಿ ಇದರ ಎಲ್ಲ ಒಳಗೆ ಉಳಿತದೆ, ಹೊರಗೆ ಹೋಗೋದೇ ಇಲ್ಲ. ಇಲ್ಲಿದ್ದ ಭಗವಂತನ ಕಡೆಗೆ ಕಣ್ಣು ಭಗವಂತನನ್ನು ಕಾಣಲಿಕ್ಕೆ ಬಯಸಬೇಕು. ಆ ನಂತರ ಕಿವಿ ಭಗವಂತನ ಮಹಿಮೆಗಳನ್ನು ಕೇಳೋದಕ್ಕೋಸ್ಕರ ಯಾವಾಗಲೂ ತಯಾರಾಗಿರಬೇಕು. ಮೂಗು ಪರಮಾತ್ಮನಿಗೇರಿಸಿದ ನಿರ್ಮಾಲ್ಯ ತುಳಸಿ ದಳಗಳ ಗಂಧವನ್ನು ಅಗ್ರಹಣ ಮಾಡೋದಕ್ಕೋಸ್ಕರ ಸಿದ್ಧವಾಗಿರಬೇಕು. ನಾಲಿಗೆ ಯಾವಾಗಲೂ ಭಗವಂತನ ನಾಮಸ್ಮರಣೆ ಮಾಡ್ತಾ ಪರಮಾತ್ಮನ ನೈವೇದ್ಯದ ರುಚಿಯಾದ ಪದಾರ್ಥವನ್ನು
ಸ್ವೀಕರಿಸುವ ಇಚ್ಛೆಯನ್ನು ಬಯಸಬೇಕು. ಪರಪುರುಷ ಪರಸ್ತ್ರೀಯರ ಆಲಿಂಗನವನ್ನು, ಮೆತ್ತಗಿನ ಹಾಸಿಗೆ ಆಲಿಂಗನವನ್ನು ಬಯಸದೆ ತ್ವಗೀಂದ್ರಿಯ ದೇವರನ್ನು ನೆನೆಸಿ, ನನ್ನ ಶರೀರದಲ್ಲೇ ದೇವರಿದ್ದಾನೆ, ನನ್ನ ಹೃದಯದಲ್ಲೇ ದೇವರಿದ್ದಾನೆ ಒಪ್ಪಿಕೊಳ್ತೇನೆ. ದೇವರ ಒಪ್ಪಿಗೆಯಲ್ಲಿ ನಾನಿದ್ದೇನೆ. ಎಂಥ ಸುಖ ಸ್ಪರ್ಶ ಇದು, ಎಂಥ ಸುಖಕರವಾಗಿರ್ತಕ್ಕಂಥ ಸ್ಪರ್ಶ. ಕೃಷ್ಣ 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 ಆಲಿಂಗನ ಕೊಟ್ಟಿದ್ದೆಯಲ್ಲ ಕೃಷ್ಣ, ಎಂಥ ಅದ್ಭುತವಾಗಿರ್ತಕ್ಕಂಥ ಉಪಕಾರ ಮಾಡಿದ್ದೆ ಅಂತನ್ನುವ ಬಿಂಬಮೂರ್ತಿಯನ್ನೇ ಅಪ್ಪಿಕೊಂಡು ಅವನನ್ನೇ ಕಾಣುವ ಹಂಬಲವನ್ನು ಬಯಸಿ ಮಾಡು. ಕೈಗಳು ಅವನ ದೇವರ ಮನೆ ಮೊದಲಾದಿಂದ ಸ್ವಚ್ಛ ಮಾಡ್ತಾ ಅವನ ಸೇವೆಯನ್ನೇ ಮಾಡಬೇಕು. ಕಾಲುಗಳು ಅವನ ಪವಿತ್ರವಾದ ಮಂದಿರದ ಕಡೆಗೆ ಮಾತ್ರ ಹೋಗಬೇಕು. ಆನಂತರ ಬಾಯಿಯಿಂದ ಪರಮಾತ್ಮನ ನಾಮಸ್ಮರಣೆ ಹೊರಡಬೇಕು. ಆನಂತರ ಪಾಯು ಇಂದ್ರಿಯ ಮಿತ್ರನಾಮಕ ಸೂರ್ಯಾಂತರ್ಗತನಾಗಿರ್ತಕ್ಕಂತಹ ಆ ಭಗವಂತನನ್ನೇ ಸ್ಮರಿಸಬೇಕು. ಆನಂತರ ಉಪಸ್ಥೇಂದ್ರಿಯ ತನ್ಯಾಮಕನಾಗಿರ್ತಕ್ಕಂಥ ಸ್ವಯಂಭುವ ಮನುವಿನ ಅಂತರ್ಗತನಾದ ಆ ಧರ್ಮಮೂರ್ತಿಯಾದ ಭಗವಂತನ ಕಡೆಗೆ ತಾನು ಬಯಸಬೇಕು. ಉಪನಿಷತ್ ಹೇಳ್ತದೆ, ಪತಿ ಪತ್ನಿಯರ ಸಂಘವೂ ಕೂಡ ಒಂದು ಯಜ್ಞ. ಅಲ್ಲಿ ಲಕ್ಷ್ಮೀನಾರಾಯಣರೇ ಇದ್ದಾರೆ ಅಥವಾ ಭಾರತೀಯ ವಾಯುದೇವರೇ ಇದ್ದುಕೊಂಡು ಆ ರೀತಿಯಾಗಿರ್ತಕ್ಕಂಥ ವಾಮಯಜ್ಞವನ್ನು ವಾಮಯಜ್ಞವನ್ನು ನಮ್ಮ ಕಡೆಯಿಂದ ಮಾಡಿಸ್ತಾ ಇದ್ದಾರೆ. ಪರಮಾತ್ಮನ ಆ ಒಂದು ವಿಶಿಷ್ಟವಾದ ಮಹಿಮೆ ಚಿಂತನೆ ಅಂಥ ಸಂದರ್ಭವಲ್ಲೇ ಆ ಒಂದು ಮನೋವಿಕೃತಿಯನ್ನು ಕೂಡ ಮನೋ ಏಕಾಗ್ರತೆಗೋಸ್ಕರ ಕಾರಣೀಭೂತವನ್ನಾಗಿ ಮಾಡ್ತಕ್ಕಂಥ ವಿಧಾನವನ್ನು ನಮ್ಮ ಶಾಸ್ತ್ರ ನಮಗೆ ಹೇಳಿಕೊಟ್ಟಿದೆ. ಉಪನಿಷತ್ತುಗಳು ಇದನ್ನು ಬಹಳ ವಿಸ್ತಾರವಾಗಿ ವರ್ಣನೆ ಮಾಡಿದೆ. ಒಂದು ಕಡೆಯಲ್ಲಿ ಮಂತ್ರ ಹೇಳ್ತದೆ, ಹೃದಯಂ ಯೂಪ ಕಾಮ ಆಜ್ಯಂ. ನಮ್ಮ ಹೃದಯವೇ ಯಜ್ಞಸ್ತಂಭ, ನಮ್ಮ ಕಾಮ ಇಚ್ಛೆಗಳು ಅನ್ನೋದೇ ಪರಮಾತ್ಮನಿಗೆ ಸಮರ್ಪಣೆ, ಪರಮಾತ್ಮನಲ್ಲಿ ಸಮರ್ಪಣೆ, ಅದೇ ತುಪ್ಪ, ಅದೇ ಯಜ್ಞ. ನಮ್ಮ ಸಿಟ್ಟು ಅಹಂಕಾರಗಳೇ ಈ ಯಜ್ಞದಲ್ಲಿ ಪಶುಗಳು. ಆನಂತರ ಭೋಗದ ಸಾಧನಗಳೇ ಹೋಮದ ಸ್ಥಂಡಿಲಗಳು ಇತ್ಯಾದಿ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ನಮ್ಮ ಶಾಸ್ತ್ರ ಹೇಳಿದೆ. ಆದರೆ ಇಂದ್ರಿಯ ನಿಗ್ರಹ ಸುಲಭವಾಗಿ ಬರೋದಿಲ್ಲ. ಇಂದ್ರಿಯಗಳು ಅಂತರ್ಮುಖಿಯಾಗಿ ಸುಲಭವಾಗಿ ಆಗೋದಿಲ್ಲ. ಈ 9 ಇಂದ್ರಿಯಗಳನ್ನು ನಿಯಮನ ಮಾಡಬೇಕಾಗಿದ್ದರೆ 9 ತರಹದ ಭಕ್ತಿಯನ್ನು ನಾವು ಮಾಡಲಿಕ್ಕೆ ಕಲಿಬೇಕು. ಅಂದಾಗೆ ಆಚಾರ್ಯರೇ ಇಲ್ಲಿ 9 ರೂಪದ ಚಿಂತನೆಯನ್ನು ಹೇಳಲೇ ಇಲ್ಲಲ್ಲ. ನೀವು ಅನ್ಬೋದು. ಇಲ್ಲ, ಸತ್ಯಧರ್ಮ ತೀರ್ಥರು ಹೇಳ್ತಾರೆ, ವಿಶ್ವಾಮಿತ್ರರು ರಾಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ರಾಮ ಎದುರಿಗಿದ್ದಾನೆ. ಅವನ ಸ್ತೋತ್ರ ಮಾಡುವಾಗ 9 ಸಂಖ್ಯೆಯಿಂದ ರಾಮ, ನಿನ್ನ ಈ ನನ್ನ ಕಾಣುವ ಅವತಾರ ಬಿಟ್ಟು ಉಳಿದ ನಿನ್ನ 9 ಅವತಾರಗಳು ಅಂತೇನಿವೆ, ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಭಾರ್ಗವ, ರಾಘವ, ಕೃಷ್ಣ. ರಾಘವ ನೀನೆ, ಕೃಷ್ಣ, ಬುದ್ಧ, ಕಲ್ಕಿ. ನೀನೇನು ಬಿಟ್ಟರೆ 9 ರೂಪಗಳು, 9 ಅವತಾರ ರೂಪಗಳು. ಈ 9 ಅವತಾರ ರೂಪಗಳೇ ಈ 9 ಸಂಖ್ಯೆಯಲ್ಲಿ ಸ್ಮರಣ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ. ಒಂದು ರೂಪಕ. ಪರಮಾತ್ಮ ಮೊದಲು ಮತ್ಸ್ಯನಾಗಿ, ಮೀನನಾಗಿ ಹುಟ್ಟಿದ. ಎಲ್ಲ ಕಾಲದಲ್ಲಿಯೂ ಪರಿಪೂರ್ಣನೇ ಅವನು.
ಯಾವ ಅವತಾರವು ಕನಿಷ್ಠ ಅಲ್ಲ, ಯಾವ ಅವತಾರವು ಶ್ರೇಷ್ಠವಲ್ಲ, ಎಲ್ಲವೂ ಶ್ರೇಷ್ಠವೇ. ನೇಹ ನಾನಾಸ್ತಿ ಕಿಂಚನ ಸ್ವಗತ ಭೇದ ವರ್ಜಿತ. ಆದರೆ ಈ ಶ್ರೀಹರಿ ಮೊದಲು ಮತ್ಸ್ಯನಾಗಿ ಅವತರಿಸಿದ, ನೀರಿನಲ್ಲಿ ಕಾಲು ಕೈ ಇಲ್ಲದ ಪ್ರಾಣಿಯಾದ. ಎವಲ್ಯೂಷನ್ ಥಿಯರಿ. ನಂತರ ಎರಡನೇ ಅವತಾರ ಕೂರ್ಮಾವತಾರ. ಕಾಲು ಸ್ವಲ್ಪ ಸುಧಾರಣೆ, ಇನ್ನೂ ಸ್ವಲ್ಪ ವಿಕಾಸ, ಕಾಲುಗಳು. ಆನಂತರ ಮುಖ ಅಲುಗಾಡಿಸ್ಲಿಕ್ಕೆ ಬರ್ತಕ್ಕಂಥ ಸಂದರ್ಭ ಕೂರ್ಮಾವತಾರ. ಅದಕ್ಕಿಂತಲೂ ವಿಕಸಿತವಾದ ದೇಹ ವರಾಹ ಅವತಾರ. 4 ಕಾಲುಗಳಿಂದ ಓಡಾಡಬಹುದು. ಆ ನಂತರ ಬೇಟೆಯಾಡಬಹುದು, ಆಹಾರ ತಿನ್ಬಹುದು. ಆ ನಂತರ ಅದಕ್ಕಿಂತಲೂ ವಿಕಸಿತವಾದ ಶರೀರ ನರಸಿಂಹಾವತಾರ. ಅರ್ಧ ಪ್ರಾಣಿ ಅರ್ಧ ಪುರುಷ. ಇನ್ನು ಅದಕ್ಕಿಂತಲೂ ವಿಕಸಿತವಾದ ರೂಪ ಪರಶುರಾಮ, ವಾಮನ ರೂಪ, ಮನುಷ್ಯ ರೂಪ, ಬಾಲಕ ರೂಪ, ಬಾಲಮನುಷ್ಯ, ಬಾಲಕ ರೂಪ. ಅದಕ್ಕಿಂತಲೂ ವಿಕಸಿತವಾದ ರೂಪ ಪರಶುರಾಮ ರೂಪ. ಆ ಪರಶುರಾಮನ ಬಲ, ಸಾಮರ್ಥ್ಯ, ಅವನ ಪರ್ಸನಾಲಿಟಿ. ಆದರೆ ಆ ಪರ್ಸನಾಲಿಟಿ ಸಂಹಾರಕ್ಕೋಸ್ಕರ ಉಪಯೋಗ ಬಿತ್ತು. ಇಲ್ಲ, ಅದಕ್ಕಿಂತ ವಿಕಸಿತವಾದ ರೂಪ ದುಷ್ಟರ ಸಂಹಾರ ಮಾತ್ರ, ಸಜ್ಜನರ ಸಂರಕ್ಷಣೆ, ಪಾಲಕವಾಗಿರ್ತಕ್ಕಂಥ ರೂಪ ರಾಮಾವತಾರ. ಅದರ ನಂತರ ಪರಿಪೂರ್ಣನಾಗಿರ್ತಕ್ಕಂಥ ಮಾನವ, ಸಕಲ ಗುಣಗಳಿಂದ ಯುಕ್ತನಾಗಿರ್ತಕ್ಕಂಥ ಮಾನವ, ಮಾನವನಂತೆ ಇರುವ ರೂಪ ಕೃಷ್ಣ. ಆ ನಂತರ ಸಂಸಾರ ಬಿಟ್ಟು ಅದಕ್ಕಿಂತ ಉನ್ನತವಾದಂಥ ಸ್ಥಿತಿ, ತಪಸ್ಸಿನಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಬುದ್ಧ. ಆಮೇಲೆ ಹಯಗ್ರೀವ ಜ್ಞಾನವೆಂಬ ಕುದುರೆ ಮೇಲೆ ಕುಳಿತುಕೊಂಡು ವೇದದಲ್ಲಿ ಆಸಕ್ತನಾಗತಕ್ಕಂತಹ ದುಷ್ಟರ ಸಂಹಾರ ರೂಪವಾಗಿ ಶಿಷ್ಟರನ್ನು ನಿರ್ಮಿಸುವ, ಹೊಸ ಸಮಾಜ ನಿರ್ಮಿಸುವ ವೇದದ ಸ್ವರೂಪನಾಗಿರ್ತಕ್ಕಂಥ ಕಲ್ಕಿ. ಹೀಗೆ ಒಂದು ಅವತಾರಕ್ಕಿಂತ ಇನ್ನೊಂದು ಅವತಾರದಲ್ಲಿ ದೇಹದ ವಿಕಾಸ ನಾವು ಕಾಣ್ತೇವೆ. ಈಗಿನ ಕೆಲವರು ದೇಹದ ವಿಕಾಸ, ಪರಮಾತ್ಮ ಮೊದಲು ಹಾಗೆ ಹುಟ್ಟಿದ, ಅವನೆಲ್ಲಿ ವಿಕಾಸವಾಯಿತು ಅಂತ ಹೇಳ್ತಾರೆ. ಇದೆಲ್ಲ ಸುಳ್ಳು. ನಮಗೆ ತೋರಿಸುವುದಕ್ಕೋಸ್ಕರ ಈ ರೀತಿಯಾದಂಥ ನಾಟಕವನ್ನು ಪರಮಾತ್ಮ ಮಾಡಿದ. ಯಾಕೆ ಈ ರೀತಿಯಾಗಿ ವಿಕಾಸವನ್ನು ತನ್ನ ಅವತಾರದಲ್ಲಿ ತೋರಿಸಿದ? ಅವನು ಹೇಳ್ತಾನೆ, ನನ್ನ ಹತ್ರ ಬರಬೇಕಾಗಿದ್ದರೆ ಸ್ಟೆಪ್ ಬೈ ಸ್ಟೆಪ್ ಬನ್ನಿ. ಮೊದಲು ಶ್ರವಣ ಮಾಡಿ. ಅನೇಕ ಗ್ರಂಥಗಳ ಶ್ರವಣ ಮಾಡ್ತಾ ಮಾಡ್ತಾ ಇರಿ. ಆನಂದ ಪಡಿ, ತೃಪ್ತರಾಗಿ ನನ್ನ ಮಹಿಮೆಗಳನ್ನು ಕೇಳಿ. ಆ ಆನಂದವನ್ನು, ನನ್ನ ಮಹಿಮೆ ಇನ್ನೊಬ್ಬರಿಗೆ ಹೇಳ್ತಾ ಇನ್ನೂ ಹೆಚ್ಚಿನ ಆನಂದವನ್ನು ಸ್ವತಃ ಪಡೀರಿ, ಇನ್ನೊಬ್ಬರಿಗೂ ಆನಂದವನ್ನು ಪಡಿಸಿ. ಕೀರ್ತನಂ. ಆಯ್ತು, ಕೇಳಿದೆ, ಹೇಳಿದೆ, ಮರೆತುಬಿಟ್ಟೆ. ಇಲ್ಲ, 24 ತಾಸು ಮನಸ್ಸಿನಲ್ಲಿ ಅದೇ ಚಿಂತನೆ. ಸ್ಮರಣಂ. ಆದರೆ ಕೇವಲ ನಿನ್ನ ಯುಕ್ತಿ ತರ್ಕಗಳಿಂದ ನಡೆಯೋದಿಲ್ಲ, ಆಗಮ ಬೇಕು. ಅದಕ್ಕೋಸ್ಕರ ನೀನು ಗುರುಗಳ ಹತ್ರ ಹೋಗು. ಪಾದ ಸೇವನಂ. ಗುರುಗಳ ಸೇವೆ ಮಾಡು. ಸೇವೆ ಮಾಡಿ ಅವರಿಂದ ತತ್ವಜ್ಞಾನವನ್ನು ಪಡಿ. ಆಗ ನನ್ನನ್ನು ಹೇಗೆ ಅರ್ಚಿಸಬೇಕು, ಹೇಗೆ ಅರ್ಚಿಸಲಿ ಮೆಚ್ಚಿಸಲಿ, ಪರಮಾತ್ಮನನ್ನು ಹೇಗೆ ಸಂತೋಷಪಡಿಸಬೇಕು ಅಂತಿಕೊಂಡಂತನ್ನೋದು
ಅರ್ಥವಾಗ್ತದೆ. ಅದೇ ಅರ್ಚನಂ. ಪರಮಾತ್ಮನ ಅರ್ಚಿಸ್ತಾ ಇರುವಾಗ ಆನಂದ ಬಂತು ಅಂತಿಕೊಂಡಂತಂದರೆ ಆಗ ಹೆಜ್ಜೆ ಹೆಜ್ಜೆಗೂ ಅವನ ಆ ಸರ್ವೋತ್ತಮತ್ವದ ಎದುರಿಗೆ ಸಾಮಾನ್ಯನಾಗಿರ್ತಕ್ಕಂಥ ನನ್ನ ತಲೆ ತಾನಾಗೇ ಬಾಗ್ತದೆ. ವಂದನಂ. ಆನಂತರ ಪರಮಾತ್ಮನ ಅನಂತ ಉಪಕಾರಗಳ ಸ್ಮರಣೆ, ಅದರ ಅನುಭವ. ದಾಸ್ಯಂ. ಆಮೇಲೆ ನಿಶ್ಚಿಂತತೆ. ಪರಮಾತ್ಮ ರಕ್ಷಕನಾಗಿದ್ದಾನೆ. ರಕ್ಷತಿ ಇತ್ತೇವ ವಿಶ್ವಾಸ ಅಂಥೇಳಿ ಅವನಲ್ಲೇ ಪೂರ್ತಿ. ಹೊರಗಿನ ಊಟದ ಗತಿಯೇನು, ಮಂತ್ರಗತಿಯೇನು, ಸಂಸಾರದ ಗತಿಯೇನು, ಅದೇನು ಇದೇನು ಎಲ್ಲ ಹೊರಟೋಗ್ಬಿಡ್ತದೆ. ಆ ರೀತಿಯಾಗಿ ಆ ವಿಜ್ಞಾಪಕನಾದ ಪರಮಾತ್ಮನನ್ನೇ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಅವನಲ್ಲಿ ಆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಆ ಪರಮಾತ್ಮನ ಸುತ್ತಲೂ ಆಸ ಎಲ್ಲ ಕಡೆಯಲ್ಲೂ ನನಗೆ ಉಪಕಾರ ಮಾಡ್ತಾ ಪರಮಾತ್ಮ ನನ್ನ ಸುತ್ತಲೂ ಇದ್ದಾನೆ ಅಂತನ್ನುವ ಅನುಭವ. ದಾಸ್ಯಂ, ಸಖ್ಯಂ. ಕೊನೆಗೆ ಅವನ ಆ ವಿಶಾಲತೆಯನ್ನು ನೋಡಿ, ಛೇ, ನಾನು ಕರ್ತ ಅಂತ ತಿಳ್ಕೊಂಡಿದ್ದೆ, ನಾನೇ ಅಲ್ಲಿಯೇ ಕರ್ತ, ನನ್ನಲ್ಲಿ ಗೆಲ್ಲಿದೆ ಸ್ವತಂತ್ರ, ನನ್ನ ಕನ್ನಡಿಯಲ್ಲಿದೆ, ನನ್ನ ಮುಖಾನ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ದರಿಂದಾಗಿ ಈ ಪರಮಾತ್ಮನನ್ನೇ ನಾಹಂ ಕರ್ತ ಹರಿಕರ್ತ ಅಂತ ತಿಳ್ಕೊಂಡಂತೇಳಿ ಶರಣು ಹೋಗುವುದೇ ಆತ್ಮನಿವೇದನ ಅಂತ ತಿಳ್ಕೊಂಡಂತೆ ಅನಿಸ್ಕೊಳ್ತದೆ. ಈ ರೀತಿಯಾದ 9 ಭಕ್ತಿಯಿಂದ ಅದಕ್ಕೆ ನಮ್ಮ ಜೀವನದಲ್ಲಿ ನವದ್ವಾರದಿಂದ ಪುಣ್ಯವನ್ನು ಸೋರಿಸ್ತಕ್ಕಂತಹ ನಾವು ನವಭಕ್ತಿ ಅಂತಕ್ಕಂತಹ ಸೀಲ್ಗಳಿಂದ ಅವುಗಳನ್ನು ಅಂತರ್ಮುಖಿಯನ್ನಾಗಿ ಮಾಡಿ ಕೇವಲ ಕೆಲವು ಕಾಲದ ಸ್ವರ್ಗ ಸುಖ ಅಲ್ಲ, ಜನನ ಮರಣರಹಿತವಾದ ದುಃಖರಹಿತವಾದ ಪೂರ್ಣ ಸ್ವರೂಪ ಸುಖವನ್ನು ಅನುಭವಿಸ್ತಕ್ಕೋದಕ್ಕೋಸ್ಕರ ನಾವು ಸಮರ್ಥರಾಗ್ತೇವೆ. ಇಂಥ 9 ನಾವು ನೆನಪಿನ ಇಟ್ಟುಕೊಳ್ಬೇಕು ಅಂತ ಕೊಂಡಿದ್ದ. ಇವತ್ತು ಇದನ್ನೇ ಪ್ರಹ್ಲಾದ ಉಪದೇಶ ಮಾಡಿ. ಹಾಗಾದರೆ ಈ 9 ಸ್ವಲ್ಪ ವಿಸ್ತಾರವಾಗಿ ತಿಳಿದುಕೊಳ್ಳೋಣಲ್ಲ. ಮೊದಲೇದು ಶ್ರವಣ ಭಕ್ತಿ. ಭಗವಂತನ ಮಹಿಮೆಗಳನ್ನು ಕೇಳಬೇಕು. ಯಾಕೆ? ಆಚಾರ್ಯರು ಹೇಳಿದರು, ಶಾಸ್ತ್ರ ಹೇಳಿತು, ಪರಮಾತ್ಮ ಹೇಳಿದ. ನನ್ನ ಮಹಿಮೆಯನ್ನು ಮೊದಲು ತಿಳಿದುಕೊಳ್ಳಿ, ನನ್ನ ಉಪಕಾರವನ್ನು ಮೊದಲು ತಿಳಿದುಕೊಳ್ಳಿ. ಎಲ್ಲಿವರೆಗೂ ನನ್ನ ಉಪಕಾರ ತಿಳಿದುಕೊಳ್ಳೋದಿಲ್ಲ ಅಲ್ಲಿವರೆಗೂ ಶ್ರವಣ ಈ ಕಿವಿಯಿಂದ ಬರ್ತದೆ, ಈ ಕಿವಿಯಿಂದ ಹೊರಟೋಗ್ಬಿಡ್ತದೆ. ಕೇಳುವಾಗ ಆನಂದ, ಕೇಳುವಾಗ ಜಗತ್ತನ್ನು ಮರೆತು ಕೇಳ್ತೇವೆ, ನಂತರ ಮತ್ತೆ ಪುನಃ ನಾನು ಮತ್ತು ನನ್ನ ಸಂಸಾರ ಪ್ರಾರಂಭ. ಹೀಗಾಗ್ಬಾರ್ದು. ಶ್ರವಣ ಅಂತ ತಿಳ್ಕೊಂಡಂತಂದರೆ ಗುರುಗಳ ಮುಖಾಂತರ, ವಿದ್ವಾಂಸರ ಮುಖಾಂತರ ಬರತಕ್ಕಂಥ ಭಗವಂತನ ಮಹಿಮೆಯನ್ನು ತುಪ್ಪವನ್ನು ನನ್ನ ಮನಸ್ಸು ಅಂತಕೊಂಡಂಥ ಅಗ್ನಿಯಲ್ಲಿ ಆಹುತಿಯನ್ನಾಗಿ ಸ್ವೀಕರಿಸಿ ಅದನ್ನು ಸ್ಥಿರವಾಗಿ ಅದು ಆ ಜ್ಞಾನದ ಜ್ಯೋತಿ ಉರಿಯುವಂತೆ ಮಾಡ್ತಕ್ಕಂಥ ಕ್ರಮ ಅಂತ ತಿಳ್ಕೊಂಡಂತೇನಿದೆ, ಇದು ಶ್ರವಣ ಅಂತ ತಿಳ್ಕೊಂಡಂತ ಕರೀತಾರೆ. ಕೇಳಿದ್ದನ್ನು ಮನೆಗೆ ಬಂದು ಕೇಳಿದ್ದನ್ನು ಮತ್ತೆ ಪುನಃ ಅವಕಾಶ ಮಾಡಿಕೊಂಡು ಕೂತ್ಕೊಂಡು ಅದನ್ನು ಚಿಂತನೆ, ಅದರ ಒಂದೇ ಸಮನೆ ಅದರ ಬಗ್ಗೆ ನಾವು ಅದನ್ನು ಮನನ ಮಾಡ್ತಾ ಇದ್ದರೆ, ಆ ಒಂದು ಚಿಂತನೆಯನ್ನು ನಾವು ಮಾಡ್ತಾ ಇದ್ದರೆ ಇದೇ ಜನ್ಮದಲ್ಲಿ ನಮಗೆ ಮುಕ್ತಿ ಆಗ್ತದೆ. ಅಥವಾ ನಮ್ಮ ಚರ್ಮ ಶರೀರದಲ್ಲಿ ಪರಮಾತ್ಮ ಈ ರೀತಿಯಾದಂಥ ಮುಕ್ತಿ ಕೊಡ್ತಾನೆ ಯಾರಿಗೂ ಗೊತ್ತು. ಈ ಶ್ರವಣ
ಭಕ್ತಿಯನ್ನು ಮಾಡಬೇಕಾಗಿದ್ದರೆ ನಮಗೆ ಆದರ್ಶ ಪುರುಷ ಪರೀಕ್ಷಿತ ರಾಜ. ಪರೀಕ್ಷಿತ ರಾಜ ನಮಗೆ ಆದರ್ಶ ವ್ಯಕ್ತಿ. ಊಟ ಬಿಟ್ಟ, ನಿದ್ದೆ ಬಿಟ್ಟ, ಎಲ್ಲ ಬಿಟ್ಟ, 7 ದಿವಸ ಸಮಯ ಇದೆ, ಹೇಳ್ರಿ ಶುಕಾಚಾರ್ಯ ಅಂತ ಹೇಳುವಾಗ ತೂಕಡಿಸ್ತಾ ಇಲ್ಲ. ಪ್ರತಿ ಕ್ಷಣಕ್ಕೂ ಪ್ರಶ್ನೆ ಮಾಡ್ತಾನೆ, ಇದೇಕೆ 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 ಅಂತ ಹೇಳಿ. ಬಿಡ್ರಿ, ಅವನಿಗೆ 7 ದಿವಸ ಇತ್ತು, ನಮಗೆ ಬೇಕಾದ ದಿವಸ ಅದ. ನಮ್ಗೆ ಬೇಕಾದಷ್ಟು ದಿವಸ ಇಲ್ಲ, ಇನ್ನೊಂದು ಕ್ಷಣಕ್ಕೆ ಏನಾಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಇನ್ನೊಂದು ಮುಂದಿನ ಕ್ಷಣಕ್ಕೆ ಏನಾಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. 6 ತಿಂಗಳ ಹಿಂದೆ ಒಂದು ತತ್ವಜ್ಞಾನ ಸಮ್ಮೇಳನ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಒಬ್ಬರು ವಿದ್ವಾಂಸರು, ಇದು ನಡೆದ ಘಟನೆ. ಆ ನಂತರ ಅವತ್ತು ವಿದ್ವಾಂಸರಿಗೆ ಪರಮಾತ್ಮನ ಬೇರೆ ಬೇರೆ ಚರಿತ್ರೆಗಳ ಬಗ್ಗೆ ವಿವರಣೆ ಮಾಡ್ತಕ್ಕಂಥ ವಿಷಯವನ್ನು ಕೊಟ್ಟಿದ್ದರು. ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಇದು. ಆ ವಿದ್ವಾಂಸರು ರಾಮನ ಬಗ್ಗೆ ವಿವರಣೆಯನ್ನು ಮಾಡಿದರು. ಚೆನ್ನಾಗಿ ವಿವರಣೆ ಮಾಡಿದರು. ಆನಂತರ ಸ್ವಾಮಿಗಳಿಂದ ಮಂತ್ರಾಕ್ಷತೆ ತೆಗೆದುಕೊಂಡು ತಮ್ಮ ಸ್ಥಳದಲ್ಲಿ ಬಂದು ಕೂತ್ಕೊಂಡ್ರು. ಅವರ ನಂತರ ಇನ್ನೊಬ್ಬ ವಿದ್ವಾಂಸರ ಚರಿತ್ರೆ, ಆ ವಿದ್ವಾಂಸರ ಹೆಸರನ್ನು ಹೇಳಿದರು. ಅಷ್ಟಲ್ಲಿ ರಾಮನ ಬಗ್ಗೆ ವಿವರಣೆ ಮಾಡಿದ ಬಹಳ ದೊಡ್ಡ ವಿದ್ವಾಂಸರು ಅವರು ಸಿವಿಯರ್ ಹಾರ್ಟ್ ಅಟ್ಯಾಕ್, ಒಂದೇ ಕ್ಷಣಕ್ಕೆ ಕೆಳಗೆ ಬಿದ್ದುಬಿಟ್ರು. 70-80 ವರ್ಷ ಏನಾಗಿರಲಿಲ್ಲ ಅವರಿಗೆ, 60-60 ಮೇಲೆ ಸ್ವಲ್ಪ ಆಗಿರ್ಬೇಕು. ಕಾರಿನಲ್ಲಿ ತಗೊಂಡು ಹೋಗುವಷ್ಟರಲ್ಲೇ ಹೊರಟೋಗ್ಬಿಟ್ರು. ರಾಮನ ಬಗ್ಗೆ ಹೇಳಿ ಉತ್ಸಾಹದಿಂದ ಇರತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ಪ್ರವಚನ ಮುಗಿದ ಕ್ಷಣಕ್ಕೆ ಹೋಗ್ತಾನೆ ಅಂತ ತಿಳ್ಕೊಂಡಂತನ್ನೋದು ಯಾರಿಗಾದ್ರೂ ಹೇಳಲಿಕ್ಕೆ ಸಾಧ್ಯತೆ ಇದೆಯಾ? ಇದು ಬೆಂಗಳೂರಿನಲ್ಲಿ ನಡೆದ ಘಟನೆ. ಆದ್ದರಿಂದಾಗಿ ಶ್ರವಣ ಇದೇ ಕ್ಷಣಕ್ಕೆ ಪ್ರಾರಂಭ ಮಾಡಿಬಿಡೋಣ. ಅದಕ್ಕೋಸ್ಕರ ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯ ಹೇಳಿದರು, ಶ್ರವಣೇನ ವಿನಾನೈವ, ಶ್ರವಣ ಬಿಟ್ಟು ಒಂದು ಕ್ಷಣವೂ ಕೂಡ ವ್ಯರ್ಥ ಕಳಿಬೇಡಿ ಅಂತ ಹೇಳಿದ್ದಾರೆ. ಭಗವಂತನ ಮಹಿಮೆಯನ್ನು ಕೇಳದೆ ಒಂದು ನಿಮಿಷವನ್ನು ವ್ಯರ್ಥ ಮಾಡಬೇಡಿ ಅಂತ ಹೇಳಿದ್ರು. ಕೇಳೋದು ಹೇಗೆ? ಅದನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಬೇಕು, ಬುದ್ಧಿಯಲ್ಲಿ ತುಂಬಿಕೊಳ್ಬೇಕು, ಆನಂದ ಅನುಭವಿಸ್ಬೇಕು. ಇನ್ನು ಶ್ರವಣದ ಅನೇಕ ಕ್ರಮಗಳು, ಅನೇಕ ವಿಧಾನಗಳಿವೆ. ಇನ್ನು ಎರಡನೇದ್ದು ಕೀರ್ತನಂ. ಕೀರ್ತನೆ ಪರಮಾತ್ಮನ ಗುಣಗಳ ಕೀರ್ತನೆ. ಪರೀಕ್ಷಿತ್ ರಾಜ ಹೇಳ್ದ, ನನಗೆ ಆತ್ಮೋದ್ಧಾರಕ್ಕೆ ಬೇಕಾಗಿರ್ತಕ್ಕಂಥದ್ದು 7 ದಿವಸಗಳಲ್ಲಿ ನನಗೇನು ಬೇಕೋ ಅದನ್ನು ಹೇಳಿ ಅಂತಕೊಂಡಂತ ಹೇಳಿ ಅಷ್ಟೇ ಏಕಾಗ್ರತೆಯಿಂದ ಅವನು ಉದ್ಧಾರ ಆಗಲಿ ಅಂತಕೊಂಡಂತ ಹೇಳಿ ತಾವು ಊಟ ಬಿಟ್ಟರು, ನಿದ್ದೆ ಬಿಟ್ಟರು, ಎಲ್ಲವನ್ನೂ ಬಿಟ್ಟರು. ಆ ಭಗವಂತನಿಗೆ ಸತತ ಮಹಿಮೆಯನ್ನು ಹೇಳ್ತಾ ಇದ್ರು. ಮಧ್ಯೆ ಮಧ್ಯೆಯಲ್ಲಿ ಮೈ ಮರಿತಾ ಇದ್ರು. ಪರಮಾತ್ಮನನ್ನು ವರ್ಣನೆ ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ಎದ್ದು ಕುಣಿತಾ ಇದ್ರು. ಹೇಳುವಾಗ ಮೈ ಮರಿತಾ ಇದ್ರು. ಆ ಪರಮಾತ್ಮನ ಸ್ಮರಣೆ ಬಂದಾಗ ಸ್ತೋತ್ರ ಮಾಡ್ತಾ ಇದ್ರು. ಅತಿ ಸುಂದರವಾಗಿರ್ತಕ್ಕಂಥ ಅತಿ ಮಹಾಮಹ ಆ ವ್ಯಕ್ತಿ ಶುಕಾಚಾರ್ಯ.
ಏನಪ್ಪ, ಭಾಗವತ ಹೇಳಿ ಮಂಗಳ ಮಾಡಿ ಪರೀಕ್ಷಿತ ರಾಜನಿಂದ ಹಣ ಪಡಿಬೇಕಾಗಿದೆಯಾ? ಇಲ್ಲ. ವಿರಕ್ತ ಚಿಕಾಮಣಿಗಳು. ಮನೆಯಲ್ಲಿದ್ದರೆ ತಂದೆ ತಾಯಿಯ ಮೋಹ ಬರ್ತದೆ ಅಂತೇಳಿ ಹುಟ್ಟಿದ ಕ್ಷಣಕ್ಕೇನೆ ಹೊರಟು ಬಿಟ್ಟವರು ವಿರಕ್ತರಾಗಿ. ಅಂಥ ಮಹಾನುಭಾವರು ಕೀರ್ತನಂ ಕೇವಲ ಉಪದೇಶ ಮಾಡೋದಕ್ಕೋಸ್ಕರ ತಿರುಗಾಡ್ತಾ ಇದ್ರು. ಕೀರ್ತನ ದೀಕ್ಷೆ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ಸ್ಮರಣೆ ಮಾಡಿಕೊಳ್ಬೇಕು. ಆ ವ್ಯಕ್ತಿ ಯಾರು ಅಂತಕೊಂಡಂತಂದ್ರೆ ಭೀಷ್ಮಾಚಾರ್ಯ. ಮೈಯೆಲ್ಲ ಬಾಣ ಚುಚ್ಚಿ ರಕ್ತ ಹರಿದು ಹೋಗಿದೆ. ಮಲಗೋದಕ್ಕೋಸ್ಕರ ಮೆತ್ತಗಿನ ಹಾಸಿಗೆ ಅಲ್ಲ, ಬಾಣದ ಹಾಸಿಗೆ. ಮೈಯೆಲ್ಲ ಒಳಗೆ ಬಾಣ ಹೋಗಿದೆ, ಮೈ ಅದ್ರ ಮೇಲಿದೆ. ಕಲ್ಪನೆ ಮಾಡಿಕೊಳ್ಳಿ, ಈ ಅವಸ್ಥೆಯಲ್ಲಿ ನೀವು ಮಾತನಾಡ್ಲಿಕ್ಕೆ ಆಗ್ತದ? ತಲೆ ಹೇಗೆ ಜೊಲಾಡ್ತಾ ಇದೆ. ಅರ್ಜುನ ಕೊಟ್ಟಿರ್ತಕ್ಕಂಥ ಬಾಣದ ತಲೆಗುಂಬಲು. ಕೃಷ್ಣ ಬಂದು ಹೇಳ್ತಾನೆ, ಭೀಷ್ಮಾಚಾರ್ಯರೇ, ಧರ್ಮರಾಜನಿಗೆ ಧರ್ಮೋಪದೇಶ ಮಾಡಿ ಅಂತ ತಿಳ್ಕೊಂಡಂತೆ. ಆ ಅವಸ್ಥೆಯಲ್ಲಿಯೂ ಕೂಡ ಭಗವಂತನ ಮಹಿಮೆಗಳನ್ನು ಅನೇಕ ರೀತಿಯಿಂದ ಅನುಶಾಸನ ಪರ್ವ, ಶಾಂತಿ ಪರ್ವ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಜೀವನದಲ್ಲಿ ಒಂದ್ಸಲ ಆದರೂ ಓದಿ. ಎಂಥ ಅದ್ಭುತವಾಗಿರ್ತಕ್ಕಂಥ ತತ್ವಜ್ಞಾನವನ್ನು ಕೊಟ್ಟಿದ್ದಾರೆ. ಎನ್ಸೈಕ್ಲೋಪೀಡಿಯಾ ಆಫ್ ಫಿಲಾಸಫಿ, ತತ್ವಜ್ಞಾನದ ವಿಶ್ವಕೋಶ. ಆ ತತ್ವಜ್ಞಾನದಲ್ಲಿ ಸಮಾಜಶಾಸ್ತ್ರವೂ ಬರ್ತದೆ, ರಾಜಶಾಸ್ತ್ರವೂ ಬರ್ತದೆ, ವ್ಯವಹಾರ ಶಾಸ್ತ್ರವೂ ಬರ್ತದೆ, ತತ್ವಜ್ಞಾನವೂ ಬರ್ತದೆ, ಮೋಕ್ಷಶಾಸ್ತ್ರವೂ ಬರ್ತದೆ, ಎಲ್ಲವೂ ಬರ್ತದೆ. ಕೀರ್ತನ ಭಕ್ತಿ ಮಾಡಬೇಕು ಅಂತನೋ ಇಚ್ಛೆ ಇದ್ದರೆ ಭೀಷ್ಮಾಚಾರ್ಯ ನೆನಪು ಮಾಡಿಕೊಳ್ಳಿ. ನನಗೆ ಯಾರಾದರೂ ಆಚಾರ್ಯ 1-2-3 ತಾಸಿನಲ್ಲಿ ಭಾಗವತ ಹೇಳಿ ಅಂತಂದಾಗ ನಾನು ಈ ಶುಕಾಚಾರ್ಯ ಭೀಷ್ಮಾಚಾರ್ಯ ನೆನೆಸ್ಕೊಂಡು ಅವರೇ ನಾನು ನಿಂತ್ಕೊಂಡು ಹೇಳಿ ಅಂತಿಕೊಂಡು ಅಂತಂದಾಗ 2-3 ತಾಸು ಹೇಳಿದ್ರು ನನಗೆ ಶ್ರಮ ಆಗೋದಿಲ್ಲ. ಭಗವಂತನ ಮಹಿಮೆಯಲ್ಲಿ ನಾವು ಇನ್ವಾಲ್ವ್ ಆದರೆ ಗಡಿಯಾದ ಕಡೆಗೆ ಲಕ್ಷ್ಯ ಹೋಗೋದಿಲ್ಲ. ಅಂತ ಅದ್ಭುತವಾಗಿರ್ತಕ್ಕಂಥ ಪರಮಾತ್ಮನ ಗುಣಗಳನ್ನು ಆಚಾರ್ಯ, ನೀವು ಪ್ರವಚನ ಯಾರಾದರೂ ಕೇಳ್ತಾರೆ? ನಮ್ಮ ಪ್ರವಚನ ಯಾರು ಕೇಳ್ತಾರೆ? ಯಾರು ಕೇಳ್ತಾರೆ? ನನ್ನ ಪ್ರವಚನಕ್ಕೂ ಈಗೇನು ರೆಕಾರ್ಡ್ ಮಾಡ್ತಾ ಇದ್ದೇನೆ 10 ಜನ ವಿದ್ಯಾರ್ಥಿಗಳು ಮಾತ್ರ ಇದ್ದಾರೆ. ಒಮ್ಮೊಮ್ಮೆ ಗೃಹಸ್ಥರು ಬಂದಿರ್ತಾರೆ, ಯಾಕೆ ನನ್ನ ಟೈಮ್ ಫಿಕ್ಸ್ ಇಲ್ಲ. ಅದನ್ನು ಸಾವಿರಾರು ಜನ ಹೊರಗೆ ಕೇಳ್ತಾ ಇದ್ದಾರೆ ಆನ್ಲೈನಿಂದ. ಯಾಕೆ ನೀವು ಕೂಡ ರೆಕಾರ್ಡ್ ಯಾಕೆ ಮಾಡಬಾರ್ದು? ನಿಮಗೆ ಗೊತ್ತಿದ್ದ 4 ಮಾತುಗಳು ಮೊದಲು ನಿಮ್ಮ ಮಕ್ಕಳಿಗೆ ಕಲಿಸ್ಕೊಡಿ, ನಿಮ್ಮ ಬಂಧುಗಳಿಗೆ ಕಲಿಸ್ಕೊಡಿ. ಆರಂಭದಲ್ಲಿ ತಮಾಷೆ ಮಾಡ್ಬೋದು, ಆದರೆ ಅವರೇ ನಿಮ್ಮ ಮಾತನ್ನು ಕೇಳ್ತಾರೆ ನೋಡಿ. ಯಾಕೆ ಎಲ್ಲಿವರೆಗೂ ನಾವು ಕೇಳಿದ್ದನ್ನು, ಮನನ ಮಾಡಿದ್ದನ್ನು, ಅನುಭವಿಸಿದ್ದನ್ನು ಯುಕ್ತಿಯುಕ್ತವಾಗಿ ಇನ್ನೊಬ್ಬರಿಗೆ ಹೇಳೋದಿಲ್ಲ, ಆಗ ತತ್ವನಿಶ್ಚಯ ಆಗೋದಿಲ್ಲ. ಅದಕ್ಕೋಸ್ಕರ ಕೀರ್ತನ ಆಯ್ತು, ಕೇಳಿದೆ, ನೋಟ್ಸ್ ಮಾಡಿಕೊಂಡೆ, ಹೇಳಿದೆ, ಮುಗಿಲಿಲ್ಲ. ಖಾಲಿ ಕೂತ್ಕೊಂಡಾಗ ಭಗವಂತನ ಸ್ಮರಣೆ ಮಾಡ್ತಾ ಇದ್ದೆ. ಸ್ಮರಣ, ದೇವರ ನೆನಪು ಬರಬೇಕು. ನಿಮ್ಮ ಸ್ಮರಣೆ ಎಷ್ಟು ಏಕರೂಪವಾಗಬೇಕಲ್ಲ. ಪ್ರಾಣ ಹೋಗುವಾಗ ದೇವರ ಸ್ಮರಣೆ ಆಗಬೇಕು. ಉಳಿದ ವೇಳೆಗೆ ಸ್ಮರಣೆ ಬಂದರೇನು? ಪ್ರಾಣ ಹೋಗುವಾಗ ಸ್ಮರಣೆ ಬರಬೇಕು. ಅದಕ್ಕೋಸ್ಕರ ಯಾವಾಗಲೂ ಚಿಂತನೆ ಮಾಡ್ತಾ ಇದ್ರೆ ಪ್ರಾಣ ಹೋಗುವಾಗ ಚಿಂತೆ ಬರ್ತದೆ. ಅದಕ್ಕೋಸ್ಕರ ಆಚಾರ್ಯ ಹೇಳಿದರು, ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ. ಇದಕ್ಕೆ ನಮಗೆ ಉದಾಹರಣೆಯಾಗಿರ್ತಕ್ಕಂಥ ವ್ಯಕ್ತಿ ಅಜಾಮಿಳ. ಅಜಾಮಿಳ ನಮ್ಮ ಆದರ್ಶ ವ್ಯಕ್ತಿ. ಆರಂಭದಲ್ಲಿ ಅದ್ಭುತವಾದಂಥ ಶ್ರವಣ ಮನನ ನಿಧ್ಯಾಸನಾದಿಗಳನ್ನು ಮಾಡಿ
ಶ್ರವಣ ಕೀರ್ತನಾದಿಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ನಂತರ ಯಾವುದೋ ಒಂದು ದುಸ್ಸಂಗದಿಂದ ತಪ್ಪು ಹಾದಿಗೆ ಹೋದ. ಆದರೆ ಸುಸಂಸ್ಕೃತವಾದ ಅವನ ಮನಸ್ಸು ಬಹುಶಃ ಭಗವಂತನೇ ನೆನೆಸ್ತಿರ್ಬೇಕು ಯಾವಾಗಲೂ. ಯಮದೂತರನ್ನು ಕಂಡಾಗ ಮಗನನ್ನು ಕರೆದ. ನಾರಾಯಣ ಅಂತನ್ನುವ ಶಬ್ದೋಚ್ಚಾರಣೆ ಜೊತೆಯಲ್ಲಿ ಪೂರ್ವ ಸಂಸ್ಕಾರ ಉದ್ಬುದ್ಧವಾಯಿತು. ನನ್ನ ಮಗನನ್ನು ಅವಲಂಬಿಸುವ ಬದಲಾಗಿ ಆ ನಾರಾಯಣನನ್ನು ಅವಲಂಬಿಸಿದರೆ, ಆ ನಾರಾಯಣನ ರಕ್ಷಕ ಅಂತಿಕೊಂಡು ಅಂತ ಹೇಳಿದರೆ ಈ ಯಮದೂತರ ಕಣ್ಣಿಗೆ ಬೀಳ್ತಿರಲಿಲ್ಲ ಅಂತ ಹೇಳಿ, ನಾರಾಯಣ ಕ್ಷಮಿಸ್ಬಿಡು, ಅವಕಾಶ ಕೊಡು ಸಾಧನೆಗೆ ಅಂದ್ಕೊಂಡು ಕೈ ಜೋಡಿಸಿದ. ವಿಷ್ಣು ದೂತರು ಬಂದು ಯಮದೂತರ ಪಾಶವನ್ನು ಕತ್ತರಿಸಿ ಹಾಕಿದರು. ಆ ಅಂತ್ಯಸ್ಮರಣದಿಂದ ಯಮ್ಯಮ್ಮಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ, ಯಾವ ಭಾವನೆಯಿಂದ ಪರಮಾತ್ಮನನ್ನು ನಾವು ನೆನೆಸ್ತೇವೆ ಆ ವಸ್ತುವೇ ನಮ್ಮ ನೆನಪಿಗೆ ಬರ್ತದೆ. ದೇವರನ್ನು ನೆನೆಸ್ತಾ ಜೀವನ ಬುದ್ಧಕ್ಕೂ ಕೊನೆಗೆ ಅವನ ಸ್ಮರಣವೇ ಬರ್ತದೆ. ಮುಂದೆ 12 ವರ್ಷ ಅವನಿಗೆ ಸಾಧನೆಗೆ ಅವಕಾಶ ಸಿಕ್ತು. ಹಗಲು ರಾತ್ರಿ ಭಗವತ್ ಚಿಂತನೆಯನ್ನು ಮಾಡಿ ಭಗವಂತನನ್ನೇ ನೆನೆಸ್ತಾ ಉತ್ತಮ ಗತಿಯನ್ನು ಹೊಂದಿದ ಅಜಾಮಿಳ. ಕೇಳಿದ್ದನ್ನು ಹೇಳಿದ್ದನ್ನು ಮನಸ್ಸಿನ ಅಂಗಳದಲ್ಲಿ ಬೆಳೆದಿರತಕ್ಕಂತಹ ಆ ಭಗವಂತನ ಮಹಿಮಾ ಫಲಗಳನ್ನು ಆಸ್ವಾದನೆ ಮಾಡುವುದೇ ಸ್ಮರಣಾಂತರಕೊಂಡು ಅಂತ ಅನ್ನಿಸ್ಕೊಳ್ತಾರೆ. ಸ್ಮರಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ. ಪರಮಾತ್ಮನ ಪಾದಸೇವೆ, ಪರಮಾತ್ಮನ ಪಾದಸೇವೆ ಒಂದು ನಿಮಿಷವೂ ಬಿಡದೆ ಸದಾ ಕಾಲದಲ್ಲಿ ಮಾಡತಕ್ಕಂಥ ವ್ಯಕ್ತಿ ಮಹಾಲಕ್ಷ್ಮಿ. ಅವಳಿಗೇನು ಕಡಿಮೆ ಆಗಿದೆ? ತಾನೇ ಸ್ವತಃ ಸಂಪತ್ತಿನ ದೇವತೆ. ಆಗಲೇ ಹೇಳಿದಂತೆ ಭ್ರುಕುಟಿ ಕಟಾಕ್ಷದಿಂದ ಸೃಷ್ಟಿ ಸ್ಥಿತಿ ಲಯ ಸಂಹಾರ ಎಲ್ಲಗಳನ್ನು ಮಾಡಲಿಕ್ಕೆ ಸಮರ್ಥಳಾಗಿದ್ದಾಳೆ ಮಹಾಲಕ್ಷ್ಮಿ. ಯಸ್ಯ ಅಪಾಂಗಲ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿಪ್ರಕಾಶ. ನಿನ್ನಿಂದ ಸಹ ನಾನು ಹೇಳಿದ್ದೇನೆ ಲಕ್ಷ್ಮಿ, ಅಷ್ಟಲಕ್ಷ್ಮಿಗಳ ಬಗ್ಗೆ. ಇಂತಹ ಮಹಾಲಕ್ಷ್ಮಿ ಪರಮಾತ್ಮನ ಪಾದ ಸೇವೆಯನ್ನು ಸತತ ಮಾಡ್ತಾ ಇದ್ದಾಳೆ ನಮಗೆ ತೋರಿಸೋದಕ್ಕೋಸ್ಕರ. ಕಲೀರಿ, ನನ್ನಿಂದ ಕಲೀರಿ ಅಂತ. ಎಷ್ಟು ರೀತಿ ಸೇವೆ ಮಾಡ್ತಾ ಇದ್ದಾಳೆ ಗೊತ್ತಿದೆಯಾ? ತಾನೇ ಶೇಷನಲ್ಲಿ ಸೇರಿಕೊಂಡು ಭಗವಂತನಿಗೆ ತಾನೇ ಹಾಸಿಗೆ ಆಗಿದ್ದಾಳೆ. ತನ್ನ ಕೈಯಿಂದ ತಾನೇ ಕಾಲನ್ನು ಒತ್ತಾ ಇದ್ದಾಳೆ. ಆ ವೈಕುಂಠದಲ್ಲಿರುವ ಅಪ್ರಾಕೃತವಾಗಿರ್ತಕ್ಕಂಥ ಅಥವಾ ಬ್ರಹ್ಮಾಂಡದ ಒಳಗೆ ಇರೋದರಿಂದಾಗಿ ಆ ಒಂದು ವಿಶಿಷ್ಟ ಶಕ್ತಿಯುತವಾಗಿರ್ತಕ್ಕಂಥ ಅಲ್ಲಿಯ ವೈಕುಂಠದಲ್ಲಿದ್ದ ದ್ವಾರಗಳು, ವೈಕುಂಠದಲ್ಲಿದ್ದ ಮನೆಗಳು, ವೈಕುಂಠದಲ್ಲಿರ್ತಕ್ಕಂಥ ಮರಗಳು, ವೈಕುಂಠದಲ್ಲಿರ್ತಕ್ಕಂಥ ಭಗವಂತನ ಪೂಜಾ ಸಾಧನಗಳು, ತಂಬಿಗೆ, ಥಾಲಿ, ತೀರ್ಥೋಟು, ಆನಂತರ ಅರ್ಘ್ಯಪಾತ್ರೆ, ಹೂ, ನೈವೇದ್ಯ ಎಲ್ಲವೂ ತಾನಾಗಿದ್ದಾಳೆ. ಭಗವಂತನ ನನ್ನ ಹೃದಯದಲ್ಲಿಟ್ಟುಕೊಂಡು ಸದಾ ಕಾಲದಲ್ಲಿ ಅವನ ಉಪಕಾರದ ಚಿಂತನೆಯನ್ನು ಮಾಡುವುದೇ ಒಂದು. ಇನ್ನೊಂದು ಪಾದಾಂತಿಕೊಂಡಂತಂದರೆ ಶ್ರೀಪಾದಂಗಳವರು ಅಂತ ಅನಿಸ್ಕೊಳ್ತಕ್ಕಂಥ ಪರಮಾತ್ಮನ ಭಕ್ತರು, ಜ್ಞಾನಿಗಳು, ಅವರ ಸೇವೆಯನ್ನು ಮಾಡಬೇಕು. ಗುರುಗಳ ಸೇವೆಯನ್ನು ಮಾಡಿದರೆ ನಮ್ಮ ತತ್ವಜ್ಞಾನ ಇನ್ನೂ ನಿಖರವಾಗ್ತದೆ, ನಮ್ಮಲ್ಲಿರ್ತಕ್ಕಂಥ ಸಂಶಯಗಳು ದೂರವಾಗ್ತದೆ, ನಮ್ಮ ಆಚರಣೆಗೆ ಒಂದು ಅರ್ಥ ಬರ್ತದೆ. ಈ ರೀತಿಯಾಗಿರ್ತಕ್ಕಂಥದ್ದು ಪಾದ ಸೇವನೆ ಮಹಾಲಕ್ಷ್ಮಿಯಿಂದ ಕಲಿಬೇಕು. ಅಥವಾ ಗುರುಸೇವೆಯಿಂದ ತತ್ವಜ್ಞಾನವನ್ನು ಪಡೆದಿರತಕ್ಕಂಥ ಉಪಮನ್ಯು, ಆರುಣಿ ಇಂಥವರನ್ನು ನೆನೆಸ್ಕೊಳ್ಬೇಕು. ಅರ್ಚನಂ, ಪೂಜೆ. ಪೂಜೆ ಹೇಗಿರಬೇಕು ಅಂತಕೊಂಡಂತಂದರೆ ದೇವರನ್ನು ಬಿಟ್ಟು ಬೇರೆ ಯಾರನ್ನು ಕಂಡಿರಬಾರದು. ಪೃಥ್ವಿರಾಜ ಭಾಗವತಲ್ಲಿ ಸಂಪೂರ್ಣ ಪೃಥ್ವಿಯನ್ನು ಡೆವಲಪ್ ಮಾಡಬೇಕು ಅಂತ ಮಾಡ್ತಾ ಮಾಡ್ತಾ ವಯಸ್ಸಾಯಿತು ಅವನಿಗೆ.
ಗುರುಗಳ ಹತ್ರ ಹೋಗ್ಲಿಕ್ಕಾಗಲಿಲ್ಲ, ತತ್ವಜ್ಞಾನ ಸಿಗಲಿಲ್ಲ. ಪರಮಾತ್ಮನನ್ನು ಹೇಗೆ ಪಡೆಯಬೇಕು ಅಂತ ಒಂದು ಹಂಬಲ ಇತ್ತು ಅವನಿಗೆ. ಅವನ ಹಂಬಲವನ್ನು ತೀರಿಸುವುದಕ್ಕೋಸ್ಕರ ಸನಕ ಸನಂದನ ಸನತ್ಕುಮಾರ ಸನತ್ಸುಜಾತರು ಅವನ ಮನೆಗೆ ಬರ್ತಾರೆ. ಅವರ ಕಾಲನ್ನು ತೊಳೆದು ತನ್ನ ಮನೆಯನ್ನೆಲ್ಲ ಕಡೆಗೆ ಪ್ರೋಕ್ಷಣೆ ಮಾಡಿ ತಾನು ಪ್ರೋಕ್ಷಣೆ ಮಾಡಿಕೊಂಡು ಜ್ಞಾನ ಗ್ರಂಥ ಓದಲಿಕ್ಕಾಗಲಿಲ್ಲ, ಜ್ಞಾನ ಪಡಿಲಿಕ್ಕಾಗಲಿಲ್ಲ. ನಾನು ಉದ್ಧತನಾಗುವುದು ಹೇಗೆ? ಶಾಸ್ತ್ರದ ಸಾರ ನನಗೆ ಹೇಳಿ. ಆಗ ಅವ್ರು ಹೇಳ್ತಕ್ಕಂಥದ್ದು ಶಾಸ್ತ್ರೇಶ್ವಯಾನೇವ ಸುನಿಶ್ಚಿತೋ ನೃಣಾಂ ಸಮ್ಯಕ್ಧ್ರಿ ಅವಿಮೃಶೇಷು ಹೇತು. ರಾಜ, ಚಿಂತೆ ಮಾಡಬೇಡ, ಸಕಲ ಶಾಸ್ತ್ರದ ಸಾರ ನಿನಗೆ ಒಂದೇ ವಾಕ್ಯದಲ್ಲಿ ಹೇಳ್ತೇವೆ ಕೇಳು. ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ ದೃಢಾರತಿ ನಿರ್ಗುಣಿ ಬ್ರಹ್ಮಣಿತ. ಪರಮಾತ್ಮನನ್ನು ಬಿಟ್ಟು ಯಾವ ವಸ್ತು ನಿನ್ನ ಮನಃಪಟಲದಲ್ಲಿ ಬರಬಾರ್ದು. ಇದು ನನಗೆ ಬೇಕು, ಪ್ರೀತಿ ವಸ್ತು, ಬೇಕಾದ ವಸ್ತು ಅಂತ ಅನಿಸ್ಬಾರ್ದು. ನೋಡಿದಲ್ಲಿ ಪರಮಾತ್ಮನನ್ನೇ ಕಾಣಬೇಕು. ನಿನ್ನೆ ಅದರ ಬಗ್ಗೆ ಹೇಳಿದ್ದೇನೆ. ಪ್ರತಿಯೊಂದು ವಸ್ತುವಿನಲ್ಲಿ ಭಗವಂತನನ್ನು ಕಾಣಬೇಕು. ಎಲ್ಲೆಲ್ಲಿ 9 ಕಾಣ್ತದೆ ಅಲ್ಲಿ ಈ ಪರಮಾತ್ಮನ ರಾಮಾವತಾರ ಬಿಟ್ಟು 9 ಅವತಾರಗಳ ನೆನಪಿಗೆ ಬರಬೇಕು. ಆ ಪರಮಾತ್ಮನ ಚಿಂತನೆಯಲ್ಲಿಯೇ ಮನಸ್ಸಿನಲ್ಲಿದ್ದ ನಮ್ಮ ಶರೀರದಲ್ಲೇ ಇದ್ದ ನಾಡಿಗಳ ಮುಖಾಂತರ ಅವನಿಗೆ ಅಭಿಷೇಕ ಮಾಡಬೇಕು. ಆನಂದಾಶ್ರುಗಳಿಂದ ಅಭಿಷೇಕ ಮಾಡಬೇಕು. ಅವನನ್ನು ಸ್ತೋತ್ರ ಮಾಡಬೇಕು, ಅವನ ಚಿಂತನೆ ಮಾಡಬೇಕು. ಅರ್ಘ್ಯಪಾದ್ಯಾದಿಗಳನ್ನು ಮನಸ್ಸಿನಲ್ಲೇ ಸತತವಾಗಿ ಕೊಡ್ತಾ ಇರಬೇಕು. ಹೊರಗಿನ ಪೂಜೆಯನ್ನು ಕೂಡ ಮಾಡಬೇಕು. ವಂದನಂ. ಇನ್ನು ಭಗವಂತನಿಗೆ ನಮಸ್ಕಾರವನ್ನು ಮಾಡಬೇಕು. ನಮಸ್ಕಾರ ಅಂತಂದೇನು? ಪರಮಾತ್ಮ ನೀನೇ ಸರ್ವಶ್ರೇಷ್ಠ. ಭಗವಂತ ಪರಮಾತ್ಮನಿಗೆ ಸ್ವಾವಧಿಕ ಉತ್ಕೃಷ್ಟತ್ವ ಪ್ರಕಾರಕ ಜ್ಞಾನಾನುಕೂಲ ವ್ಯಾಪಾರ. ಭಗವಂತನಿಗೆ ನಮಸ್ಕಾರ. ನಿಮಗೆ ನಮಸ್ಕಾರದ ಒಂದು ವ್ಯಕ್ತಿಯ ಬಗ್ಗೆ ಹೇಳ, ಅವನೇ ಅಕ್ರೂರ. ಕೃಷ್ಣನ ಭೇಟಿಯಾಗೋದಕ್ಕೋಸ್ಕರ ಗೋಕುಲಕ್ಕೆ ಬಂದ. ಸಾಯಂಕಾಲ ಗೋಕುಲ ವೃಂದಾವನಕ್ಕೆ ಬಂದ. ಸಾಯಂಕಾಲ ಅದೇ ಕೃಷ್ಣ ಗೋಗಳನ್ನು ತೆಗೆದುಕೊಂಡು ವಾಪಸ್ ಹೋಗಿದ್ದಾನೆ. ನೆಲದ ಮೇಲೆ ಅಕ್ರೂರ ನೋಡಿದ. ಭಗವಂತನ ಪಾದ ಮಣ್ಣಿನಲ್ಲಿ ಮೂಡಿದೆ. ಶಂಖ ಚಕ್ರ ಗದಾ ಪದ್ಮ ವಜ್ರಾಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ ಎಲ್ಲವೂ ಕಾಣಿಸ್ತಾ ಇದೆ. ತಾನು ಮಂತ್ರಿ, ಬೆಲೆಬಾಳುವ ಬಟ್ಟೆ ಹಾಕ್ಕೊಂಡಿದ್ದಾನೆ. ಕೆಳಗಿಳಿದ. ಆ ಪರಮಾತ್ಮನ ಪಾದಧೂಳಿಯಲ್ಲಿ ಉಳ್ಳಾಡಿದ. ಆ ಪ್ರತಿಯೊಂದು ಪಾದಕ್ಕೂ ಹೆಜ್ಜೆ ನಮಸ್ಕಾರ ಆಗ್ತಾ ಯಶೋದೆ ನಂತರ ಮನೆಯವರೆಗೂ ಬಂದ. ಪರಮಾತ್ಮನ ಪಾದದಲ್ಲಿ ಆ ಚಿಂತನೆ, ಪರಮಾತ್ಮನ ಪಾದದ ಚಿಂತನೆ. ಸಂಚಿಂತಯೇತ್ ಭಗವತಶ್ಚರಣ ಅರವಿಂದ್ರಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗ ರಕ್ತ ವಿಲಸನ್ನಖ ಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹದ್ ಹೃದಯ ಅಂಧಕಾರಂ ಅಂತನ್ನುವ ಪಾದದ ಚಿಂತನೆಯನ್ನು ಹೇಳಿದ್ದಾರೆ. ದಾಸ್ಯ. ಪರಮಾತ್ಮನನ್ನು ಎಲ್ಲ ಕಡೆಯಲ್ಲಿಯೂ ಒಳಗೂ ಹೊರಗೂ ಭಗವಂತನನ್ನು ಅನುಭವಿಸುವುದೇ ದಾಸ್ಯ. ಪರಮಾತ್ಮನ ದಾಸ್ಯ ಹನುಮಂತನಿಂದ ಕಲಿಬೇಕು. ಪ್ರೇಷ್ಟೋ ನ ರಾಮಶ್ಚ ಬಭೂವ ಕಿಶ್ಚಿತ್. ರಾಮನಿಗೆ ಅತ್ಯಂತ ಪ್ರಿಯನಾಗಿರತಕ್ಕಂಥ ಹನುಮಂತನಟ್ಟು ಬೇರೆ ಪ್ರಿಯ ಯಾರೂ ಇರಲಿಲ್ಲ. ನ ರಾಮರಾಜ್ಯ ಅಸುಲಭಂ ಚ ಕಿಂಚಿತ. ರಾಮನ ರಾಜ್ಯದಲ್ಲಿ ಯಾವುದೂ ಇಂಥ ಸಿಗೋದಿಲ್ಲ ಅಂತಿಲ್ಲ. ಕೇಳಿದ್ರೆ ಏನು ಬೇಕಾದ ಕೊಡೋನು ರಾಮ. ತಥಾಪಿ ಭೋಗಾನ್ ನನುಸ
ಆದರೆ ಇಷ್ಟಾದರೂ ಭೋಗಗಳನ್ನು ಬೇಡಲಿಲ್ಲ, ಕೇವಲ ದಾಸ್ಯವನ್ನು ಬೇಡಿದ. ನಾನು ಸಾ ವಿರಕ್ತಿ, ಇದೇ ವೈರಾಗ್ಯ ಕಲಿಬೇಕಾಗಿದೆ. ಹನುಮಂತನಿಂದ ಕಲಿಯಿರಿ. ಪರಮಾತ್ಮನ ಪದಮೇ ದವದಾಸ್ಯ ಯೋಗಂ. ಪ್ರಹ್ಲಾದ ಕೇಳಿದ್ದು ಇದೆ, ಹನುಮಂತ ಕೇಳಿದ್ದು ಇದೆ. ನಿನ್ನನ್ನು ಸತತವಾಗಿ ಎಲ್ಲ ಕಡೆಯಲ್ಲಿಯೂ ಕಾಣ್ತಾ, ಕಾಯೇನ ವಾಚ ಮನಸ ನಿನ್ನ ಸೇವನೆಯನ್ನು ಮಾಡುವ, ನಿನ್ನ ಸೇವೆ ಮಾಡುವ ಭಾಗ್ಯ ಕೊಡು ಅಂತ ಅನ್ನೋದನ್ನು ತಿಳಿಸಿಕೊಟ್ಟಿರ್ತಕ್ಕಂಥವನು ಹನುಮಂತ. ಸಖಾಭಕ್ತಿ. ಹಗಲು ರಾತ್ರಿ ನನ್ನ ರಕ್ಷಕ ಪರಮಾತ್ಮನೇ, ಕೃಷ್ಣನ ಹೊರತು ಗತಿಯಿಲ್ಲ ಅಂತ ತಿಳಿದುಕೊಂಡು ಅರ್ಜುನನ ಭಕ್ತಿಯನ್ನು ಪರೀಕ್ಷೆ ಮಾಡಲಿಕ್ಕೆ ನಾರದರು ಬಂದಾಗ, ವಿಸ್ತಾರವಾದ ಕಥೆ ಹೇಳಲಿಕ್ಕೆ ಸಮಯ ಇಲ್ಲ, ಮುಗಿದೋಗಿದೆ 1 ಗಂಟೆ. ತನ್ನ ತೊಡೆಯ ಮೇಲೆ ಅರ್ಜುನನ್ನು ಮಲಗಿಸಿಕೊಂಡ ಕೃಷ್ಣ ಆ ತಲೆಯನ್ನು ಎತ್ತಿ ದಾರದ ತೊಡೆ ಮೇಲೆ ಕೊಡ್ತಾನೆ, ಹೋಗಿ ಬರ್ತೇನೆ ಅಂತ ಹೋಗ್ತಾನೆ. ಆಗ ನಾರದರಿಗೆ ಶ್ರೀಕೃಷ್ಣ ಶರಣಂ ಮಮ, ಶ್ರೀಕೃಷ್ಣ ಶರಣಂ ಮಮ, ಶ್ರೀಕೃಷ್ಣ ಶರಣಂ ಮಮ ಅಂತನ್ನುವುದು ಕಂಡು ಬರ್ತದೆ, ಇಲ್ಲ ಕೇಳಿ ಬರ್ತದೆ. ಎಲ್ಲಿ ಅಂತ ನೋಡ್ತಾನೆ, ಸುತ್ತಲೂ ಯಾರೂ ಇಲ್ಲ, ಸಮೀಪದಲ್ಲಿ ಬರ್ತಾ ಇದ್ದ ಧ್ವನಿ. ಕೊನೆಗೆ ನೋಡ್ತಾನೆ, ಅರ್ಜುನನ ಶ್ವಾಸ ನಿಶ್ವಾಸಗಳಿಂದ, ಅರ್ಜುನನ ರೋಮಕೂಪಗಳಿಂದ ಶ್ರೀಕೃಷ್ಣ ಶರಣಂ ಮಮ ಧ್ವನಿ ಬರ್ತಾ ಇದೆ. ಅದಕ್ಕೋಸ್ಕರವೇ ಪರಮಾತ್ಮ ಅರ್ಜುನನ್ನು ಸಖಾ ಅಂತ ಕರೆದ, ಮಿತ್ರ ಅಂತ ಕರೆದ. ಆತ್ಮನಿವೇದನಂ. ಪರಮಾತ್ಮ ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲ, ಎಲ್ಲವೂ ನಿನಗೆ ಅರ್ಪಿತ, ನೀನೇ ಮಾಡಿಸಿದ್ದು ನಿನಗೆ ಅರ್ಪಿತ. ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪೆ. ಈ ಒಂದು ಆದರ್ಶ ಕಣ್ಣಿನ ಎದುರು ಇಟ್ಕೊಳ್ಬೇಕಾಗಿದ್ದರೆ ಬಲಿಚಕ್ರವರ್ತಿಯನ್ನು ನೆನೆಸಿ. 3 ಪಾದ ಭೂಮಿಯನ್ನು ದಾನ ಕೊಟ್ಟ ಬಲಿಚಕ್ರವರ್ತಿ ಯಾವಾಗ 2 ಪಾದಗಳಿಂದ ಪರಮಾತ್ಮ ಎಲ್ಲವನ್ನೂ ಜಗತ್ತನ್ನು ವ್ಯಾಪಿಸಿಬಿಟ್ಟ. ಪರಮಾತ್ಮನ ಕೊಡ್ಲಿಕ್ಕೆ ಏನೂ ಉಳಿದಿಲ್ಲ. ಪರಮಾತ್ಮ ಹೇಳಿದ 3ನೇ ಹೆಜ್ಜೆ ನಮ್ಮಂತರಾಗಿದ್ರು, ಎಲ್ಲ ಮುಗಿದ ನಾ ಏನು ಮಾಡಲಿ ಅಂತಂತಿದ್ದು, ಅನ್ಲಿಲ್ಲ. ಪರಮಾತ್ಮ ತಗೋ, ನನ್ನ ತಲೆ ಮೇಲೆ ನಿನ್ನ ಪಾದವನ್ನಿಡು, ಆತ್ಮ ನನ್ನನ್ನೇ ನಾನು ನಿನಗೆ ಅರ್ಪಿಸಿಕೊಳ್ತೇನೆ ಅಂತಕೊಂಡಂತೇಳಿ ಭಗವಂತನಿಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡಿವರು ಬಲಿಚಕ್ರವರ್ತಿ ಅಂತ ಅಸಂಖ್ಯ ವ್ಯಕ್ತಿಗಳು, ಪ್ರಹ್ಲಾದಾದಿ ಅಸಂಖ್ಯ ವ್ಯಕ್ತಿಗಳು. 9 ಕಂಡಾಗೆಲ್ಲೂ ಕೂಡ ಈ ನವವಿಧ ಭಕ್ತಿಯೇ ನಮ್ಮ ಈ ನವಚ್ಛೇದ್ರದ ಶರೀರದಲ್ಲಿಯ ಊರ್ಜೆ ಹೊರಗೆ ಹೋಗದಂತೆ ಅಂತರ್ಮುಖಿಯಾಗಿ ಪರಮಾತ್ಮನನ್ನು ಕಾಣುವಂತೆ ಮಾಡ್ತಕ್ಕಂಥ ಸೀಲ್ ಅಂತನ್ನಿ, ಏನೋ ಸೀಲ್ ಅಂತನ್ನಿ, ಯಾವುದೇ ಸೀಲನ್ನೇ ಪರಮಾತ್ಮನ ಹತ್ರ ಕರೆದುಕೊಂಡು ಹೋಗಿ ಅವನ ಪರಮಾನುಗ್ರಹದಿಂದ ನಮ್ಮ ಸ್ವರೂಪ ಸುಖವನ್ನು ಪಡೀಲಿಕ್ಕೆ ಅನುಕೂಲಕರವಾಗಿರ್ತಕ್ಕಂಥದ್ದು ಈ 9 ಸಂಖ್ಯೆ ಮರೆಯಬೇಡಿ. ಇನ್ನು 10ರಿಂದ ಪರಮಾತ್ಮ ಏನು ಕಲಿಸಿಕೊಡ್ತಾನೆ ಅನ್ನೋದನ್ನು ನಾಳೆ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ನವವಿಧ ಭಕ್ತಿಗೆ 9 ದಿನ ಬೇಕು, ಆದರೂ ವಿಷಯಗಳನ್ನು ಮುಂದುವರಿಸಬೇಕಾಗಿದೆ. ಉಳಿದದ್ದನ್ನು ನಾಳೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅತ್ಯಕತಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ, ರೋಗಾನ್ಮೇ ನಾಶೇ ಆಶೇಷಾನ್ ಆಶುಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜಾತ್ ನಶ್ಯಂತ ಸಕಲಾರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜನ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು.